ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಮೀ ಮಧ್ವಕರಾಂಚಿತಂ ರಾಘವ ರಾಘವ ರಾಕ್ಷಸಶತ್ರೋ ಮಾರುತಿವಲ್ಲಭ ಜಾನಕೀಕಾಂತ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಷ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಾಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಮ್ಮಹಂತಂ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಟೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ. ಮಂಗಲಾಷ್ಟಕ ಸತ್ಕೀರ್ತೆ ರಾಮ ಸಂದೇಶ ಸತ್ಕೃತೆ ರಾಜರಾಜೇಶ್ವರ ಖ್ಯಾತೆ ತಪೋಭೂತೆ ಯತೆ ನಮಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಾಃ ಇಷ್ಟದಾನ್ ಕಷ್ಟಹರ್ತॄನ್ನಾಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತಗುರುಭ್ಯೋ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ. ಶ್ರೀಮದ್ಭಾಗವತದ ಪಂಚಮ ಸ್ಕಂದದಲ್ಲಿ ಪಂಚಮರಾದ ಪ್ರಿಯವೃತ ಮಹಾರಾಜರ ಕಥೆಯನ್ನು ವಿವರಿಸ್ತಾರೆ. ಸ್ವಯಂಭುವ ಮನುವಿನ 5 ಪುತ್ರ ರತ್ನಗಳಲ್ಲಿ ಒಬ್ಬರಾದ ಪ್ರಿಯವೃತ ಅವರ ಸಾಧನೆಯನ್ನು, ಅವರ ಪರಂಪರೆಯನ್ನು ಶ್ರೀಮದ್ಭಾಗವತ ನಮಗೆ ಪರಿಚಯ ಮಾಡಿಸಿಕೊಟ್ಟಿದೆ. ಹೆಸರೇ ಹೇಳುವ ಹಾಗೆ ಪ್ರಿಯವ್ರತ, ವ್ರತ ಅನ್ನುವಂಥದ್ದು ಪ್ರಿಯ. ಕೆಲವು ಸಲ ಒತ್ತಾಯಕ್ಕೆ ನಾವು ಮಾಡಬೇಕಾಗ್ತದೆ, ಕೆಲವು ಸಲ ಪ್ರೀತಿಯಿಂದ ಮಾಡ್ತೇವೆ ನಾವು. ಏಕಾದಶಿ ಅಂತಂದರೆ ಬೈದುಕೊಂಡು ಮಾಡುವುದು ಒಂದು ಕ್ರಮ. ಏಕಾದಶಿ ಅಂತಂದರೆ ಪ್ರೀತಿಯಿಂದ ಸ್ವಾಗತ ಮಾಡಿ ಮಾಡುವ ವ್ರತ ಅದು ಮತ್ತೊಂದು. ಅದು ಹೇಗಿರಬೇಕು ಅಂತಂದರೆ, ಬೈತಾರೆ, ಯಾರು ಇಲ್ಲಿ ಏನು ಕೊಡುವುದಿಲ್ಲ, ಒತ್ತಡಕ್ಕೆ ಮಾಡುವ ವ್ರತ ಆಗಬಾರ್ದು ಏಕಾದಶಿ. ಏಕಾದಶಿ ನಮ್ಮ ಪ್ರಿಯವಾಗಬೇಕು ಅಂತ ಶ್ರೀಮದ್ ಭಾಗವತ ಪ್ರಿಯವ್ರತ ಮಹಾರಾಜರಿಗೆ ಅದೇ ನಾಮಕರಣ ಮಾಡಿದೆ. ಅವರಿಗೆ ಪ್ರಿಯವ್ರತ ಬರೀ ಏಕಾದಶಿ ಮಾತ್ರ ಅಲ್ಲ, ಯಾವ ಚಾತುರ್ಮಾಸ್ಯ ವ್ರತ ಇರಬಹುದು, ಕೃಷ್ಣ ಜಯಂತಿ, ಕೃಷ್ಣಾಷ್ಟಮಿ ವ್ರತಗಳಿರ್ಬೋದು, ಎಲ್ಲವೂ ಕೂಡ ಪ್ರಿಯ ಅವರಿಗೆ. ಇಡೀ ಜೀವನ ವೃತನೇ ಅದು ಪ್ರಿಯ ಅವರಿಗೆ. ಅಂತಹ ಪ್ರಿಯವೃತ ಮಹಾರಾಜರ ಸಾಧನೆಯನ್ನು ಹೇಳುತ್ತೆ. ಅವರಿಗೆ ಗೃಹಾಶ್ರಮಿಗಳಾಗಿ ರಾಜ್ಯ ಪರಿಪಾಲನೆ ಮಾಡಬೇಕಾದ ಕರ್ತವ್ಯ ಇತ್ತು. ಗಂಧಮಾದನ ಪರ್ವತದಲ್ಲಿ ನಾರದರ ಆಶ್ರಮದಲ್ಲಿ ಶಿಷ್ಯವೃತ್ತಿ ಅವಲಂಬನ ಮಾಡಿ ಪಾಠ ಪ್ರವಚನವನ್ನು ಮಾಡ್ತಾಯಿದ್ರು.
ಇದೊಂದು ಪ್ರಿಯ ವೃತ. ವೃತ ಅಂತಂದರೆ ಪಾಠ ಪ್ರವಚನವೂ ಒಂದು ದೊಡ್ಡ ವೃತ. ನಾರದರಂತಹ ಅಪರೋಕ್ಷ ಜ್ಞಾನಿಗಳ ಹತ್ರ ಪಾಠ ಕೇಳುವಂಥದ್ದು ಎಂತಹ ಸೌಭಾಗ್ಯ. ಅವ್ರು ಏನು ಹೇಳ್ತಾರೆ ದೇವರನ್ನು ನೋಡಿಕೊಂಡು ಹೇಳೋದು. ಹೇಗೆ ನಮ್ಮ ಆಚಾರ್ಯರು ಭಗವಂತನ ಅಪರೋಕ್ಷ ಜ್ಞಾನಿಗಳು ಸರ್ವಮೂಲ ಗ್ರಂಥ ಬರೆದರು. ಅದು ದೇವರನ್ನು ನೋಡಿ ಬರೆದ ಗ್ರಂಥ. ಹಾಗಾಗಿ ಅದು ಅಚ್ಛೇದ್ಯಾಭೇದ್ಯ. ಆದರೆ ಇವತ್ತೂ ಕೂಡ ಅದು ಪಾಠ ಪ್ರವಚನದಲ್ಲಿ ಶಾಂತಿ ಮಂತ್ರ ಪುರಸ್ಸರವಾಗಿ ಮಂಗಳಮಯವಾಗಿ ಅದರ ಚಿಂತನೆ ಮಂತನೆಗಳು ನಡೀತಾ ಇದೆ. ನಾರದರು ದೇವರನ್ನು ನೋಡಿ ಪ್ರವಚನ ಮಾಡಿತ್ತು. ಪ್ರಹ್ಲಾದರಾಜರಿಗೆ ನಾರದರು ಪಾಠ ಹೇಳಿದರು, ದೇವರನ್ನು ನೋಡಿ ಪ್ರವಚನ ಮಾಡಿದರು. ದೇವರೇ ಅವರ ಕಣ್ಣ ಮುಂದೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟರು. ಪ್ರಿಯವೃತರಿಗೆ ನಾರದರು ಪಾಠ ಹೇಳಿದರು. ಎಷ್ಟು ಫಲ ಅಂದರೆ ಅವರ ಪರಂಪರೆಯಲ್ಲಿ ಭಗವಂತನೇ ಅವತಾರ ಮಾಡಿ ಬರ್ತಾನೆ. ಬ್ರಹ್ಮದೇವರು ಬಂದರು, ನಾರದರ ಅಪ್ಪ ಹೇಳಿದರು ಪ್ರಿಯವೃತರಿಗೆ, ಬೇಡ, ಇಲ್ಲಿ ನಿಮ್ಮ ಕರ್ತವ್ಯ ರಾಜ್ಯ ಪರಿಪಾಲನೆ ಮಾಡುವಂತಹದ್ದು, ಒಳ್ಳೆಯ ಕನ್ಯಾಮಣಿಯ ಜೊತೆಗೆ ವಿವಾಹ ಆಗಬೇಕಾದ್ದು, ಬನ್ನಿ ಅಂತ ಬ್ರಹ್ಮದೇವರು ಕರೀತಾರೆ. ಒತ್ತಡ ಅವರಿಗೆ. ಮಗ ನಾರದ ಹೇಳ್ತಾರೆ ನನ್ನ ಹಾಗೆ ಬ್ರಹ್ಮಚಾರಿ ಆಗು ಅಂತ, ಬ್ರಹ್ಮದೇವರು ಹೇಳ್ತಾರೆ ನನ್ನ ಹಾಗೆ ಗೃಹಸ್ಥನಾಗಬೇಕು ಅಂತ. ಅಪ್ಪನ ಮಾತು ಕೇಳಬೇಕಾ ಮಗನ ಮಾತು ಕೇಳಬೇಕಾ ಅಂತ. ನಾರದರ ಮಾತು ಕೇಳಿದರೆ ತುಂಬ ರೋಚಕ. ಈ ಹೆಂಡತಿ ಈ ಮಕ್ಕಳು ಇದನ್ನು ಕಟ್ಟಿಕೊಂಡು ಸುಮ್ಮನೆ ಸಂಸಾರ ಬಂಧನದಲ್ಲಿ ಯಾಕೆ ಕೀರ್ತಿ, ನೋಡು ನಾನು ಆರಾಮ. ಪ್ರಿಯವೃತರಾಜರಿಗೆ ಹೌದು ಅನ್ನಿಸ್ತು. ಬ್ರಹ್ಮದೇವರು ಹೇಳಿದರು ನಾನು ಹೆಂಡತಿಯನ್ನು ಕಟ್ಟಿಕೊಂಡಿದ್ದೇನೆ, ನನಗೇನು ತೊಂದರೆ ಆಗಿದೆ, ನೋಡು ಆರಾಮವಾಗಿದ್ದೇನೆ ಅಂತ. ಆಯಿತು ಅಂತ ಕಾಣಿಸ್ತು. ಪ್ರಿಯವೃತರ ಮಹಾರಾಜರಿಗೆ ಬ್ರಹ್ಮದೇವರು ಹೇಳುವ ಮಾತು ಅದು ಗೃಹಸ್ಥ ಆದರೇನು ವಾನಪ್ರಸ್ಥ ಆದರೇನು, ಭಗವಂತನ ಭಕ್ತಿ ಇರಬೇಕು. ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವಧ್ಯಂ. ಯತ್ಯಾಶ್ರಮ ದೊಡ್ಡದು, ಆದರೆ ಗೃಹಸ್ಥಾಶ್ರಮ ಚಿಕ್ಕದೇನೂ ಅಲ್ಲ. ಆದರೆ ಆ ಆಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಿದರೆ ಗೃಹಾಶ್ರಮ ಖಿನ್ನ ಅವಧ್ಯಂ, ಅದರಲ್ಲಿ ಏನು ದೋಷ ಇದೆ ಅಂತ ಅಲ್ಲಿ ಹೇಳುವಾಗ ಆ ಗೃಹಾಶ್ರಮ ಹೇಗೆ ನಡೆಸಬೇಕು. ಜಿತೇಂದ್ರಿಯಸ್ಯ ಆತ್ಮರತೇ ಬುಧಸ್ಯ ಅಂತ. ಈ ಗಾರ್ಹಸ್ಥ್ಯವನ್ನು ಮಾಡುವಾಗ ಈ ಮೂರು ಅಂಶವನ್ನು ನೆನಪಲ್ಲಿಟ್ಟುಕೊಳ್ಳಬೇಕು. ಜಿತೇಂದ್ರಿಯಸ್ಯ, ಇಂದ್ರಿಯ ಜಯ ಪಡೆದು ಗೃಹಸ್ಥಾಶ್ರಮವನ್ನು ಅನುಷ್ಠಾನ ಮಾಡಬೇಕು. ಜಿತೇಂದ್ರಿಯಸ್ಯ ಆತ್ಮರತೇ, ಆತ್ಮ ಅಂದರೆ ದೇವರು, ರತಿ ಅಂದರೆ ದೇವರಲ್ಲಿ ಆಸಕ್ತಿ ಇರಬೇಕು, ಸ್ನೇಹ ಇರಬೇಕು. ಬುಧಸ್ಯ, ಭಗವಂತನ ಜ್ಞಾನ ಇರಬೇಕು. ಭಗವಂತನ ಜ್ಞಾನ, ಅದೇ ರೀತಿಯಾಗಿ ಪ್ರಪಂಚದಲ್ಲಿ ವಿರಕ್ತಿ, ಅದೇ ರೀತಿಯಾಗಿ ದೇವರಲ್ಲಿ ಪ್ರೀತಿ. ಇಷ್ಟು ಇಟ್ಟುಕೊಂಡ್ರೆ ಗೃಹಸ್ಥಾಶ್ರಮ ದೊಡ್ಡ ಆಶ್ರಮ. ನಮ್ಮ ಆಚಾರ್ಯರು ಭಕ್ತಿಯನ್ನು ನಿರೂಪಣೆ ಮಾಡ್ತಾರೆ. ಭಕ್ತಿ ಅಂದರೆ ಏನು ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ನಿರೂಪಣೆ ಮಾಡಿದರೆ, ಶ್ರೀಮದ್ ಆಚಾರ್ಯರು ನಿರೂಪಣೆ ಮಾಡಿದ ಭಕ್ತಿ, ಬ್ರಹ್ಮದೇವರು ಹೇಳುವ ಭಕ್ತಿ ಎರಡೂ ಒಂದೇನೆ. ಬ್ರಹ್ಮದೇವರು ಹೇಳ್ತಾರೆ ಜಿತೇಂದ್ರಿಯಸ್ಯ ಆತ್ಮರತೇ ಬುಧಸ್ಯ ಅಂತ. ಅಂದರೆ ಆಚಾರ್ಯರು ಹೇಳ್ತಾರೆ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯತ ಅಂತ. ಅಂದರೆ ಮಾಹಾತ್ಮ್ಯ ಜ್ಞಾನಪೂರ್ವಕವಾಗಿ ದೃಢವಾದ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧವಾದ ಭಗವಂತನಲ್ಲಿ ಪ್ರೀತಿ, ಇದು ಭಕ್ತಿ ಅಂತ. ಬರೀ ಪ್ರೀತಿ ಅಲ್ಲ, ಅಂಧಶ್ರದ್ಧೆಯನ್ನು ಭಕ್ತಿ ಅಂತ ಕರೆಯುವುದಿಲ್ಲ. ಅದನ್ನೇ ಬ್ರಹ್ಮದೇವರು ಹೇಳ್ತಾರೆ ಬುಧಸ್ಯ ಅಂದರೆ ಮಾಹಾತ್ಮ್ಯ ಜ್ಞಾನಪೂರ್ವಕವಾದ, ಜಿತೇಂದ್ರಿಯಸ್ಯ ದೃಢವಾದ, ರತಿ ಭಕ್ತಿ ಪ್ರೀತಿ. ಅಂದರೆ ಶ್ರೀಮದ್ ಆಚಾರ್ಯರು ನಿರೂಪಣೆ ಮಾಡುವ ಭಕ್ತಿ, ಶ್ರೀಮದ್ ಭಾಗವತದಲ್ಲಿ ಬ್ರಹ್ಮದೇವರ ಮೂಲಕ ವೇದವ್ಯಾಸದೇವರು ಹೇಳುವ ಭಕ್ತಿಯ ಸ್ವರೂಪ, ಅದು ಎರಡೂ ಒಂದೇ ಅಂತಂದರೆ ಶ್ರೀಮದ್ ಆಚಾರ್ಯರು ನಿರೂಪಣೆ ಮಾಡುವ ಎಲ್ಲ ಪ್ರಮೇಯಗಳು ಅದು ವೇದವ್ಯಾಸದೇವರಿಗೆ ಅದು ಸಮ್ಮತ ಅನ್ನುವಂತಹ ಚಿಂತನೆ ನಮಗೆ ಶ್ರೀಮದ್ ಭಾಗವತದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಅವರು ಹೇಳ್ತಾರೆ ಬ್ರಹ್ಮದೇವರು, ನೋಡು ನಮಗೆ ಒಳಗಿನಿಂದ ಶತ್ರುಗಳಿದ್ದರೆ ಆವಾಗ ಗೃಹಸ್ಥಾಶ್ರಮ ತೊಂದರೆ ಆಗ್ತದೆ.
ಒಳಗಿನಿಂದ ಶತ್ರುಗಳನ್ನು ಗೆದ್ದರೆ ಆವಾಗ ನಮಗೆ ಈ ಸಮಸ್ಯೆ ಇದು ಆಗೋದಿಲ್ಲ. ತ್ವಂತು ಅಬ್ಜನಾಭಾಂಗ್ರಿ ಸರೋಜ ಕೋಶ ದುರ್ಗಾಶ್ರಿತ. ಭದ್ರವಾದ ಕೋಟೆಯ ಮಧ್ಯದಲ್ಲಿ ನಾವು ಇದ್ದರೆ ಎಂತಹ ಶತ್ರು ಬಂದರೂ ನಮಗೆ ಭಯ ಇಲ್ಲ. ಯಾಕೆಂದರೆ ಕೋಟೆಯ ಒಳಗೆ ನಾವು ಇರ್ತೇವೆ. ಬ್ರಹ್ಮದೇವರು ಹೇಳ್ತಾರೆ, ತ್ವಂತು ಅಬ್ಜನಾಭ ಅಂಗ್ರಿ ಸರೋಜ ಕೋಶ ದುರ್ಗಾಶ್ರಿತ. ಎಂತಹ ಕೋಟೆಯಲ್ಲಿದೆ ಅಂತಂದರೆ ಭಗವಂತನ ಅನುಗ್ರಹದ ಕೋಟೆಯಲ್ಲಿ ನೀನಿದ್ದಿ. ನಿರ್ಜಿತ ಷಡ್ ಸಪತ್ನ ಕಾಮಕ್ರೋಧಾದಿ 6 ಶತ್ರುಗಳನ್ನು ಗೆದ್ದವ ನೀನು. ಹಾಗಾಗಿ ನಿನಗೆ ಯಾವುದೂ ತೊಂದರೆ ಆಗೋದಿಲ್ಲ. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡು ಅಂತ ಹೇಳಿದರೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ರಾಜ್ಯಭಾರ ಮಾಡ್ತಾರೆ. ಪ್ರಿಯವೃತ ಮಹಾರಾಜರು ಮಾಡಿದ ರಾಜ್ಯಭಾರದ ಕ್ರಮ ಹೇಗೆ ಅಂತಂದರೆ ಅದೊಂದು ಶ್ಲೋಕದಲ್ಲಿ ಸೆರೆ ಹಿಡಿದಿದ್ದಾರೆ ಭಾಗವತದಲ್ಲಿ. ಪ್ರಿಯವೃತ ಕೃತಂ ಕರ್ಮ ಕೋನು ಕುರ್ಯಾತ್ ವಿನಾ ಈಶ್ವರಂ ಯೋ ನೇಮಿ ನಿಮ್ನೈಹಿ ಅಕರೋತು ಛಾಯಾಂ ಘ್ನನ್ ಸಪ್ತವಾರಿದೀನ್. ಪ್ರಿಯವೃತ ಮಹಾರಾಜರ ಸಾಧನೆ ಹೇಳಿಕೋ ಶಕ್ತಿ ಯಾರಿಗಿದೆ ಅಂತ ಹೇಳ್ತಾರೆ. ವಿನಾ ಈಶ್ವರಂ, ಸಮರ್ಥರನ್ನು ಬಿಟ್ಟು ಇನ್ನೊಬ್ಬರಿಗೆ ಹೇಳಲಿಕ್ಕಾಗುವುದಿಲ್ಲ ಅಂತ. ಯಾಕೆ ಅಂತಂದರೆ ಯೋ ನೇಮಿ ನಿಮ್ನೈಹಿ ಅಕರೋತು. ನೇಮಿ ನಿಮ್ನೈಹಿ, ತನ್ನ ಚಕ್ರದ ಆ ನೇಮಿ ಹೋಗುವುದರಿಂದ ಸಪ್ತವಾರಿದೀನ್ 7 ಸಮುದ್ರಗಳನ್ನು ನಿರ್ಮಾಣ ಮಾಡಿದ್ದಾರಂತೆ. ಅವರು ಹೋಗುವಾಗ ಅವರ ತೇಜಸ್ಸಿನಿಂದಾಗಿ ಇಡೀ ದೇಶ ಬೆಳಗಾಯಿತಂತೆ. ಆಚೆಯಿಂದ ಸೂರ್ಯ, ಈಚೆಯಿಂದ ಪ್ರಿಯವೃತ ಮಹಾರಾಜರ ಪ್ರಯಾಣ. ಭೂಸಂಸ್ಥಾನಂ ಕೃತಂ ಏನ, ಭೂಮಿಯನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರಂತೆ. ಸರಿದ್ಗಿರಿ ವನಾದಿಭಿಹಿ, ಎಲ್ಲಿ ಸರಿತ್ ಇರಬೇಕು, ಎಲ್ಲಿ ಗಿರಿ ಇರಬೇಕು, ಎಲ್ಲಿ ವನ ಇರಬೇಕು, ಅದನ್ನು ಆವಾವ ಜಾಗದಲ್ಲಿ ಒಳ್ಳೆ ರೀತಿಯಲ್ಲಿ ಇಟ್ಟಿದ್ರಂತೆ. ಸರಿತ್ ನದಿಯನ್ನು ಚೆನ್ನಾಗಿ ಮಾಡಿದ್ದಾರಂತೆ. ಅದಕ್ಕೆ ಸಂಸ್ಕೃತದಲ್ಲಿ ನದಿ ಅಂತ ಹೆಸರು. ಟುನದಿ ಸಮೃದ್ಧವು, ಸಮೃದ್ಧಿಯನ್ನು ಮಾಡುವಂಥದ್ದು. 2 ರೀತಿಯಾದ ಸಮೃದ್ಧಿ. ಅದು 2 ರೀತಿಯಾದ ಸಮೃದ್ಧಿ ಅಂತಂದರೆ ಆ ನದಿಯ ಮೂಲಕ ಆಚೆ ಈಚೆ ಭೂಮಿಗಳೆಲ್ಲ ಪಕ್ವ ಆಗ್ತವೆ, ಸಮೃದ್ಧವಾಗ್ತದೆ. ಸ್ನಾನ ಮಾಡುವವರಿಗೆಲ್ಲ ಭಗವಂತನನ್ನು ತೋರಿಸುವಂಥದ್ದು. 2 ರೀತಿಯಲ್ಲಿಯೂ ಕೂಡ ಆ ನದಿಗಳು ಶ್ರೇಷ್ಠವಾದ್ದು. ಇವತ್ತು ಏನಾಗಿದೆ ಅಂತಂದರೆ ನದಿಗಳು ಸ್ನಾನ ಮಾಡಲಿಕ್ಕೇ ಕಷ್ಟ. ಪ್ರಯಾಗದಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಭಾಗವಹಿಸಿದ್ರು. ಆದರೆ ಅಷ್ಟು ಕೋಟಿ ಕೋಟಿ ಭಾಗವಹಿಸಿದ್ರೂ ಕೂಡ ನೀರು ಕಿಂಚಿತ್ತೂ ಕಲುಷಿತವಾಗದೆ ಬಂದವರಿಗೆಲ್ಲ ಸಮೃದ್ಧವಾದ ನೀರು ಸಿಕ್ಕಿತು ಅಂತಂದರೆ ಅದು ಪ್ರಯಾಗದ ಅದು ವೈಶಿಷ್ಟ್ಯ. ಸಮಸ್ಯೆ ಏನು ಅಂತಂದರೆ ಈ ಟಿ ವಿಯಲ್ಲಿ ಹೇಳ್ತಾರೆ ನೋಡಿ, ಅಲ್ಲಿ ಜ್ಯೋತಿಷ್ಯ ಹೇಳ್ತಾರೆ ನೋಡಿ. ಜ್ಯೋತಿಷ್ಯ ಹೇಳುವವರು ಏನು ಹೇಳ್ತಾರೆ ಅಂತಂದರೆ, ನೀವು ನದಿಯಲ್ಲಿ ಸ್ನಾನ ಮಾಡ್ತೀರಿ, ಸ್ನಾನ ಮಾಡುವಾಗ ನಿಮ್ಮ ಬಟ್ಟೆಯನ್ನು ನದಿಯಲ್ಲೇ ಬಿಟ್ಟು ಬನ್ನಿ, ನಿಮ್ಮ ಪಾಪ ಎಲ್ಲ ಬಿಟ್ಟು ಬಂದ ಹಾಗೆ ಅಂತ. ಈ ಕೋಟಿ ಕೋಟಿ ಬಂದ ಜನ ಅವರು ಕೋಟಿ ಕೋಟಿ ಬಟ್ಟೆಯನ್ನು ಬಿಟ್ಟರೆ ಆ ನದಿಯನ್ನು ಹೇಗೆ ಸ್ವೀಕಾರ ಮಾಡಬೇಕು? ಒಂದು ಬುಲ್ಡೋಜರೇ ಇಟ್ಟಿದ್ರು ಅಲ್ಲಿ ಅದಕ್ಕೆ ವ್ಯವಸ್ಥೆಗಾಗಿ. ಒಂದು ಬುಲ್ಡೋಜರಿಗೆ ಏನು ಕೆಲಸ ಅಂತಂದರೆ ಪಾಪವನ್ನು ಎತ್ತಿ ಬಿಸಾಡುವುದಲ್ಲ, ಈ ಬಟ್ಟೆಯನ್ನು ತೆಗೆದು ಬಿಸಾಡುವುದೇ ಒಂದು ಕೆಲಸ ಆಗಿತ್ತು. ನಾವು ನದಿಗೆ ಹೋದಾಗ ನಮ್ಮ ಪಾಪ ಬಿಟ್ಟು ಬರೋಣ, ಆದರೆ ನಮ್ಮ ಕೊಳೆಯ ಬಟ್ಟೆಯನ್ನು ಬಿಟ್ಟು ಬರಬಾರ್ದು ಅಷ್ಟೇ. ನದಿಯನ್ನು ಚೆನ್ನಾಗಿಟ್ಟರೆ ನದಿ ನಮ್ಮನ್ನು ಚೆನ್ನಾಗಿ ಇಡುತ್ತದೆ. ಪ್ರಿಯವೃತ ಮಹಾರಾಜರ ಕಾಲದಲ್ಲಿ ಸರಿತ್ ಗಿರಿ ಬೆಟ್ಟವನ್ನೆಲ್ಲ ನಾವು ಎಲ್ಲ ನೆಲಸಮ ಮಾಡಿಬಿಡ್ತಾ ಇದ್ದೇವೆ. ವನ ನೋಡಲಿಕ್ಕೇ ಸಿಗುವುದಿಲ್ಲ. ಅದನ್ನು ಪ್ರಿಯವೃತ ಮಹಾರಾಜರು ಮಾಡಿದ್ರು ಅಂತ ಹೇಳ್ತಾ ಅವರ ಜೀವನ ಹೇಗಿತ್ತು? ಭೌಮಂ ದಿವ್ಯಂ ಮಾನಸಂಚ ಮಹಿತ್ವಂ ಯೋಗ ಕರ್ಮಜಂ. ಈ ಭೂಮಿಯ ಸುಖ ಅಥವಾ ದೇವಲೋಕದ ಸುಖ ಅಥವಾ ಎಲ್ಲ ಯೋಗದಿಂದ ಬರತಕ್ಕಂತಹದ್ದು ಸುಖ. ಇದನ್ನೆಲ್ಲ ಅವರು ಹೇಗೆ ಚಿಂತನೆ ಮಾಡ್ತಿದ್ರು ಅಂತ ಅಂದರೆ ನಿರಯೋಪಮ್ಯಂ, ಅದು ನರಕಕ್ಕೆ ಸಮಾನ ಅಂತ ಚಿಂತನೆ ಮಾಡಿದ್ರಂತೆ. ನಾವೇನು ಭೂಮಿಯ ಸುಖ ಭಾರೀ ಸುಖ ಅಂತ ಹೇಳ್ತೇವೆ, ನಿರಯೋಪಮ್ಯಂ, ಅಯ್ಯೋ ಅದು ತಾತ್ಕಾಲಿಕವಾದ್ದು, ಈ ಸುಖ ಶಾಶ್ವತವಾದ ಸುಖ ಅಲ್ಲ, ಭಗವಂತನ ದರ್ಶನದ ಸುಖನೇ ಶಾಶ್ವತ ಸುಖ ಅಂತ ಚಿಂತನೆ ಮಾಡಿದವರು. ಪೌರುಷಂತು ಜನಪ್ರಿಯಂ ಅಂತ ಯಾವ ಸುಖವನ್ನೂ ಅವರು ಗೌರವಿಸಿದವರಲ್ಲ ಅಂತ ಅವರ ಬಗ್ಗೆ ಹೇಳ್ತಾ
ಪ್ರಿಯವೃತ ಮಹಾರಾಜರ ಮಗ ಆಗ್ನೇದ್ರ, ಆಗ್ನೇದ್ರನ ಮಗ ನಾಭಿ, ನಾಭಿಯ ಹೆಂಡತಿ ಮೇರು, ಮೇರುದೇವಿಯಲ್ಲಿ ನಾಭಿರಾಜರಿಗೆ ಸಂತಾನ ಇರಲಿಲ್ಲ. ಆದರೆ ಆ ಜನರ ಪ್ರೀತಿ ಎಷ್ಟಿತ್ತು ಅವರಿಗೆ. ಎಲ್ಲ ವೈದಿಕರು ಬಂದು ಯಾಗವನ್ನು ನಡೆಸ್ತಾರೆ. ನಾಭಿಗೆ ಮಕ್ಕಳಿಲ್ಲ, ನಮ್ಮ ರಾಜನಿಗೆ ಮಕ್ಕಳಿಲ್ಲ ಅಂತ. ಯಜ್ಞಪುರುಷಂ ಅವಿಹಿತಾತ್ಮ ಅಯಜತ. ಆ ಯಜ್ಞದಲ್ಲಿ ಭಗವಂತನನ್ನು ಎಲ್ಲ ವೈದಿಕರು ಆರಾಧನೆ ಮಾಡಿಸಿದರು. ಯಾಗ ನಡೆಯಿತು. ಯಾಗ ಹೇಗೆ ನಡೆಯಿತು ಅಂತಂದರೆ, ಯಾಗದ ಫಲ ಭಗವಂತ ಪ್ರತ್ಯಕ್ಷನಾದ. ಕರ್ಮ ಮಾರ್ಗ ಬರೀ ಕರ್ಮ ಅಲ್ಲ, ಭಗವಂತನ ಜ್ಞಾನದಲ್ಲಿ ಪರ್ಯವಸಾನ ಆಗಿತ್ತು. ನಾಭಿಯ ಯಾಗ ಭಗವಂತನ ಪ್ರತ್ಯಕ್ಷದಲ್ಲಿ ಪರ್ಯವಸಾನ ಆಯಿತು. ನಮ್ಮ ಕರ್ಮ, ನಾವು ಕರ್ಮ ಅಂತೂ ಮಾಡ್ತಲೇ ಇರ್ತೇವೆ. ನಮ್ಮ ಕರ್ಮ ಆಗಬಾರ್ದು, ತಲೆಗೆ ಬಡಿಯುವ ಕರ್ಮ ಆಗಬಾರ್ದು. ಕರ್ಮ ಭಗವಂತನ ಪ್ರೀತಿಗೆ ಅದು ಕಾರಣ ಆಗಬೇಕು. ನಾಭಿದೇವಿ ರಾಜನ ಯಾಗ ಭಗವಂತನ ಪ್ರೀತಿಯಲ್ಲಿ ಪರ್ಯವಸಾನ ಆಯಿತು. ದೇವರು ಕೇಳಿದ ಪ್ರತ್ಯಕ್ಷನಾಗಿ, ನಿನಗೇನು ಬೇಕು ಅಂತ. ಆಗ ಎಲ್ಲ ಋತ್ವಿಕಗಳು ಪ್ರಾರ್ಥನೆ ಮಾಡಿದರು, ನಿನ್ನಂತಹ ಮಗ ಕರುಣಿಸು ಅಂತ. ದೇವರ ಹತ್ರ ಏನು ಕೇಳಬೇಕು ಅಂತಂದರೆ, ಮಗು ಕೊಡು ಅಂತ ಕೇಳುವುದಲ್ಲ, ನಿನ್ನಂತಹ ಮಗುವನ್ನು ಕೊಡು ಅಂತ ಕೇಳಿದರೆ, ನಿನ್ನಂತಹ ಮಗು ಅಂದರೆ ದೇವರೇ ಮಗನಾಗಿ ಬರಬೇಕು ಅಂತ. ದೇವರೇ ಮಗನಾಗಿ ಬರ್ತಾನೆ. ಭಾಗವತಲ್ಲಿ ಹೇಳ್ತಾರೆ, ಮೇರುದೇವಿಯ ಧರ್ಮಾನ್ ದರ್ಶಯಿತು ಕಾಮಃ ವಾತರಶನಾನಾಂ ಶ್ರಮಣಾನಾಂ ಋಷೀಣಾಂ ಊರ್ಧ್ವಮಂಥಿನಾಂ ಶುಕ್ಲಯ ತನುವ ಅವತಾರ. ಶುಕ್ಲಯ ತನುವ ದೇವರು ಅವತರಿಸಿದಂತೆ. ಬಿಳಿಯ ಶರೀರದಿಂದ ಮೇಲಕ್ಕೆ ಬಂದ. ಬಿಳಿಯಾದ ಶರೀರ ಅಂದರೆ ಏನು? ಶುದ್ಧವಾದ ಶರೀರ. ಶುದ್ಧವಾದ ಶರೀರ ಅಂತಂದರೆ ಭೌತಿಕವಾದ ಪ್ರಾಕೃತವಾದ ದೇಹದಿಂದ ಬಂದದ್ದಲ್ಲ, ಶುಕ್ಲವಾದ ಶರೀರದಿಂದ ಅಂದರೆ ಶುದ್ಧವಾದ ಶರೀರದಿಂದ, ಜ್ಞಾನಾನಂದಮಯವಾದ ಶರೀರದಿಂದ ಭಗವಂತ ಭೂಮಿಗೆ ಬಂದ ಅಂತೆ. ದೇವರಿಗೆ ನಾಭಿರಾಜ ನಾಮಕರಣ ಮಾಡಿದ. ಋಷಭ ಇತಿ ಈದೃಂಗ್ ನಾಮ ಚಕಾರ. ನಾಭಿ ಅಂತ ಋಷಭ ಅಂತ ನಾಮಕರಣವನ್ನು ಮಾಡ್ತಾನೆ ನಾಭಿರಾಜ. ಯಾಕೆ ಅಂತಂದರೆ ಭಾಗವತ ಕಾರಣ ಹೇಳ್ತದೆ, ತಸ್ಯಹವ ಇತ್ತಂ ವರ್ಷಮಣ ವರೀಯಸ ಬೃಹಶ್ಲೋಕೇನ ಓಜಸ ಬಲೇನ ಶ್ರಿಯ ಯಶಸ ವೀರ್ಯ ಶೌರ್ಯಾಭ್ಯಾಂಚ. ಗುಣಗಳ ಸಾಲು ಸಾಲನ್ನೇ ಪಟ್ಟಿ ಮಾಡಿದೆ ಶ್ರೀಮದ್ ಭಾಗವತ. ಎಲ್ಲ ಸದ್ಗುಣಗಳ ಕಣಿಯಾದ್ದರಿಂದ ಋಷಭ. ಋಷಭ ಅಂತಂದರೆ ಪುರುಷರ್ಷಭ ಅಂದರೆ, ಋಷಭ ಅಂದರೆ ಎತ್ತು ಅಂತಲ್ಲ, ಪುರುಷರ್ಷಭ ಅಂದರೆ ಪುರುಷರಲ್ಲಿ ಶ್ರೇಷ್ಠ ಅಂತ. ಋಷಭ ಅಂದರೆ ಎಲ್ಲ ಗುಣಗಳಿಂದಲೂ ಶ್ರೇಷ್ಠನಾದವ. ಹಾಗಾಗಿ ಋಷಭ ಅನ್ನುವಂತಹ ನಾಮಕರಣ ಮಾಡಿದ್ದಾರೆ. ರಾಜ್ಯಭಾರ ಮಾಡ್ತಾನೆ ರಾಜನಾಗಿ. ದೇವರೇ ರಾಜ್ಯಭಾರ ಮಾಡಿದರೆ ಹೇಗಿರ್ತದೆ? ನಮ್ಮ ದೃಷ್ಟಿಯಲ್ಲಿದೆ, ದೇವರು ರಾಜ್ಯಭಾರ ಮಾಡಿದರೆ ಯಾವ ಸಮಸ್ಯೆನೂ ಇಲ್ಲ ಅಂತ. ಮಳೆ ಕಾಲಕ್ಕೆ, ಸುಭಿಕ್ಷೆ, ಎಲ್ಲ ಸಮೃದ್ಧಿ ಅಂತ. ಭಾಗವತ ತಮಾಷೆ ಮಾಡುತ್ತೆ, ಯಸ್ಯತು ಹಿ ಇಂದ್ರ ಸ್ಪರ್ಧಮಾನಃ ಭಗವಾನ್ ವರ್ಷೇ ನವವರ್ಷ ಅಂತ ಹೇಳುತ್ತೆ. ಮಳೆ ಸುರಿಸ್ತೇ ಇಲ್ಲ ಅಂತ ಇಂದ್ರ, ದೇವಲೋಕದ ಇಂದ್ರ, ಭೂಲೋಕದಲ್ಲಿ ಅವತಾರ ಮಾಡಿದ ಭಗವಂತ ಒಂದು ರೀತಿಯಲ್ಲಿ ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಇಂದ್ರ ದೇವಲೋಕಕ್ಕೆ ಮಳೆನೇ ಕೊಡಲಿಲ್ಲ ಅಂತ. ಕರ್ನಾಟಕ ತಮಿಳುನಾಡಿನ ಗಲಾಟೆ ಆಗಿ ಇತ್ತದು. ಮೇಲಿನಿಂದ ನೀರೇ ಇಲ್ಲ, ಮಳೆನೇ ಇಲ್ಲ. ದೇವರು ನೋಡಿದ, ಇದೇನು ಮಳೆ ಬರಲಿಲ್ಲ, ವರ್ಷ ಋತು ಅಂತ ಹೇಳ್ತೇವೆ, ಮಳೆ ಇಲ್ಲ ಅಂತ. ದೇವರು ನೋಡಿದ, ಅಲ್ಲಿ ಇಂದ್ರ ಬೋರ್ವೆಲ್ ಸ್ವಿಚ್ ಆನ್ ಮಾಡ್ತಾ ಇಲ್ಲ ಅಂತ ಭಗವಂತ ಇಲ್ಲಿಂದಲೇ ಸ್ವಿಚ್ ಆನ್ ಮಾಡಿದ ಅಂತೆ. ಧಾರಾಕಾರವಾದ ಮಳೆ, ಸುಭಿಕ್ಷೆ, ಸಮೃದ್ಧಿ ಆಯಿತು ಅಂತ. ನಮ್ಮ ದೇಶದಲ್ಲಿ ರಾಜನಲ್ಲಿ ನಾವು ಈ ಗುಣವನ್ನು ಚಿಂತನೆ ಮಾಡಬೇಕಂತೆ. ಆ ರಾಜನಲ್ಲಿ ಋಷಭದೇವರು ಇದ್ದಾರೆ ಅಂತ ನಾವು ಚಿಂತನೆ ಮಾಡಿದರೆ ಕಾಲಕ್ಕೆ ಮಳೆ, ಭಿಕ್ಷೆ, ಸುಭಿಕ್ಷೆ ಅದೆಲ್ಲ ಸಮೃದ್ಧಿ ಆಗ್ತದೆ ಅಂತ ನಮ್ಮ ಆಚಾರ್ಯರು ನಮಗಿಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ಇಂದ್ರ ಆ ಕಾಲದಲ್ಲಿ ಯಜ್ಞನಾಮಕನಾದ ಭಗವಂತ, ಮೇಲೇನೂ ಭಗವಂತನೇ ಇಂದ್ರ ಪದವಿಯನ್ನು ಆಳಿದ್ದು, ಇಲ್ಲಿಯೂ ದೇವರೇ ರಾಜ್ಯಭಾರ ಮಾಡೋದು. ಸುಮ್ಮನೆ ಇದು ನೋಡುವವರ ದೃಷ್ಟಿಯಲ್ಲಿ ರಾಮ ಪರಶುರಾಮ ದೇವರು ಯುದ್ಧ ಮಾಡಿದ ಹಾಗೆಯೇ ಅಷ್ಟೇ ಹೊರತು ಅದು ಆನಂದಮಯವಾದ ಯುದ್ಧ ಅಂತ. ಭಗವಂತ ಋಷಭ ಜಯಂತಿ ದೇವಿಯ ಕೈಯನ್ನು ಹಿಡಿತಾನೆ. ಆ ದಾಂಪತ್ಯದಲ್ಲಿ 100 ಮಂದಿ ಮಕ್ಕಳು, ಅದರಲ್ಲಿ 9 ಜನ
ಅವಧೂತಚರ್ಯೆಯಲ್ಲಿರುವವರು, ಭರತ ಅವರಲ್ಲಿ ಶ್ರೇಷ್ಠನಾದವ, ಉಳಿದವರು ಕರ್ಮತಂತ್ರ ಪ್ರಣೇತಾರ, ಕರ್ಮದ ಮಾರ್ಗದಲ್ಲಿ ಚೆನ್ನಾಗಿ ನಿಷ್ಣಾತರಾದವರು. ನಮ್ಮ ದೇವರು ಋಷಭ ರಾಜ್ಯಭಾರ ಮಾಡುವಾಗ ಪ್ರವಚನಕ್ಕೆ ತುಂಬ ಪ್ರಾಶಸ್ತ್ಯ ಅಂತೆ. ಯುದ್ಧ ಇಲ್ಲ ಅಂತಂದರೆ, ದೇಶದಲ್ಲಿ ಯಾವುದೇ ದುರ್ಭಿಕ್ಷೆ ಇಲ್ಲ ಅಂತಾದರೆ, ಯಾವುದೇ ಧರಣಿ ಮುಷ್ಕರ ಇಲ್ಲ ಅಂತಾದರೆ ರಾಜನ ರಾಜ್ಯಭಾರ ಹೇಗಿರಬೇಕು? ಅದಕ್ಕೊಂದು ಉದಾಹರಣೆ ಋಷಭದೇವರು ಮಾಡಿದ ರಾಜ್ಯಭಾರ. ಋಷಭದೇವರು ರಾಜ್ಯಭಾರ ಮಾಡಿದ್ದಾರೆ. ಅಲ್ಲಿ ಬ್ರಹ್ಮಾವರ್ತಂ ಗತಃ, ಅಲ್ಲಿ ಪ್ರವಚನ ಮಾಡ್ತಾರೆ ಅಂತೆ. ಪ್ರವಚನಕ್ಕೆ ಯಾರು ಆಡಿಯನ್ಸ್ ಯಾರು? ದೇವರಿಗೆ ಆಡಿಯನ್ಸ್ ಸಮಸ್ಯೆ ಬರಲಿಲ್ಲ ಅಂತೆ. ಯಾಕೆ ಅಂತಂದರೆ 100 ಮಂದಿ ಮಕ್ಕಳು, ಅಪ್ಪ ಪ್ರವಚನಕ್ಕೆ ಕೂಡಿದ ಅಂತಂದರೆ ಮಕ್ಕಳೆಲ್ಲ ಬಂದು ಕೂಡ್ತಿದ್ರಂತೆ. 100 ಮಂದಿ ಮಕ್ಕಳು ಕೂತ್ರೆ ಊರ ಮಂದಿ ಎಲ್ಲ ಬಂದು ಕೂಡ್ತಿದ್ರಂತೆ. ಮಕ್ಕಳಿಗೇನು ಸ್ಪೆಷಲ್ ಕ್ಲಾಸ್ ಮಾಡ್ತಾನೆ ಅಪ್ಪ ಅಂತ. ಹಾಗಾಗಿ ಊರಿನ ಜನರಿಗೆಲ್ಲ ನಿತ್ಯ ಪಾಠ, ನಿತ್ಯ ಪ್ರವಚನ. ಅದೇನು ಪ್ರವಚನ? ಪ್ರವಚನದ ಸಾರ ತಪೋದಿವ್ಯಂ ಹಿ ಅರ್ಹತ ಏನ ಸತ್ವಂ ಶುದ್ಧೇತ್. ತಪಸ್ಸನ್ನು ಮಾಡಿ, ಇದು ಮಕ್ಕಳಿಗೆ, ತನ್ನ ಪ್ರಜೆಗಳಿಗೆ ದೇವರು ಮಾಡಿರತಕ್ಕಂತಹ ದಿವ್ಯವಾದ ಸಂದೇಶ. ನಮ್ಮ ಜೀವನದಲ್ಲಿ ನಾವು ಸಾಧಿಸಬೇಕಾದ್ದು ಡಿಪಾಸಿಟ್ ಅಂತಂದರೆ ತಪಸ್ಸು. ನಾವು ತಪಸ್ಸನ್ನು ಮಾಡಿದರೆ ಆ ತಪಸ್ಸು ಕಾಲಕಾಲಕ್ಕೇನು ಬೇಕೋ ಅದೆಲ್ಲವನ್ನೂ ಕೊಡ್ತದೆ. ದುಡ್ಡು ಮಾಡಿಟ್ರೆ ಆ ನೋಟು ಯಾವಾಗ ಯಾರು ಬ್ಯಾನು ಹಾಕ್ತಾರೆ ಅಂತಲೇ ಗೊತ್ತಿರೋದಿಲ್ಲ. ನೋಟು ಯಾವಾಗ ಬೇಕಾದರೂ ಬೆಲೆ ಕಳ್ಕೊಳ್ಬೋದು, ಬ್ಯಾಂಕ್ ಲಾಸ್ ಆಗ್ಬೋದು. ಆದರೆ ನಮ್ಮ ಬ್ಯಾಂಕ್ ಲಾಸ್ ಆದರೂ ಲಕ್ಷ್ಮೀಕಾಂತನ ಬ್ಯಾಂಕ್ ಮಾತ್ರ ಅದು ಲಾಸ್ ಆಗುವುದೇ ಇಲ್ಲ. ಅಲ್ಲಿರ್ತಕ್ಕಂಥ ಫಿಕ್ಸೆಡ್ ಡಿಪಾಸಿಟ್ ಅಂದರೆ ಇಂತಹ ಏಕಾದಶಿ ವ್ರತ, ಆ ವ್ರತದ ಕಾಲದಲ್ಲಿ ಭಗವಂತನ ಚರಿತ್ರೆ ಭಾಗವತವನ್ನು ಕೇಳೋದು, ಇಂಥ ತಪಸ್ಸನ್ನು ಮಾಡಿದರೆ ಆ ಫಿಕ್ಸೆಡ್ ಡಿಪಾಸಿಟ್ ನಮಗೆ ಜೀವನ ಇಡೀ ಅಲ್ಲ, ಜನ್ಮದಲ್ಲಿಯೂ ನಮ್ಮೊಟ್ಟಿಗೆ ಪುಣ್ಯವನ್ನು ನಮಗೆ ಅದು ಹಂಚುತ್ತಲೇ ಇರ್ತದಂತೆ. ಋಷಭದೇವರು ಮಾಡಿದ ಉಪದೇಶ ತಪೋ ದಿವ್ಯಂ ಹಿ ಅರ್ಹತ ಏನ ಸತ್ವಂ ವಿಶುದ್ಧೇತ್. ನಮ್ಮ ಮನಸ್ಸಿನ ಶುದ್ಧಿ ಆಗ್ತದೆ. ಯಸ್ಮಾತ್ ಬ್ರಹ್ಮಸುಖಂ ಶನಂತಂ. ತಪಸ್ಸು ಮಾಡಿದಾಗ ನಮಗೆ ದುಃಖ ಆಗಿರಬಹುದು, ಆದರೆ ಅದರಿಂದ ಭಗವಂತನ ಅನುಗ್ರಹದಿಂದ ಬರುವ ಸುಖ ಅದು ಅನಂತಂ. ತಪಸ್ಸು ಮಾಡಿದಾಗುವ ದುಃಖ ಅದು ಅಲ್ಪಕಾಲೀನ, ಆದರೆ ಭಗವಂತನ ಅನುಗ್ರಹದಿಂದ ಆಗುವಂತಹದ್ದು ಅದು ನಿರಂತರ ಇರುವಂತಹದ್ದು ಅಂತ ಹೇಳ್ತಾ, ಹರೌ ಗುರೌ ಮೈ ಭಕ್ತ್ಯಾನುವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯಾಚ ಸರ್ವತ್ರ ಜಂತೋರ್ ವ್ಯಸನಾವಗತ್ಯ ಜಿಜ್ಞಾಸಯ ತಪಸ ಈಹಾ ನಿವೃತ್ಯ. ಅವ್ರು ಹೇಳ್ತಾರೆ, ಹರೌ ಗುರೌ ಮೈ ಭಕ್ತ್ಯ, ಹರಿಯಲ್ಲಿ ಭಕ್ತಿ ಮಾಡಬೇಕು, ಗುರುವಿನಲ್ಲಿ ಭಕ್ತಿ ಮಾಡಬೇಕು, ನನ್ನಲ್ಲಿ ಭಕ್ತಿ ಮಾಡಬೇಕು ಅಂತ. ಆ ಶಬ್ದನೆಗಳೇ ರೋಚಕವಾಗಿರ್ತಕ್ಕಂಥದ್ದು. ಹರಿಯಲ್ಲಿ ಭಕ್ತಿ ಮಾಡಿ. ಈ ಸಮಸ್ಯೆ ಬಂತು, ಇವು ಋಷಭನಾಮಕನಾದ ಭಗವಂತ ಹರಿ ಹೌದಾ ಅಲ್ವಾ ಅಂತ. ಹಾಗಾದರೆ ಹೀಗೆ ಅನ್ವಯ ಮಾಡಿ, ಹರೌ ಮೈ ಅಂತ ಮಾಡಿ, ನಾನೇ ಹರಿ, ನನ್ನಲ್ಲಿ ಭಕ್ತಿ ಮಾಡಿ. ಹಾಗಾದರೆ ಗುರು ಯಾರು? ಗುರೌ ಮೈ, ನಾನೇ ಹರಿ, ನಾನೇ ಗುರು, ನನ್ನಲ್ಲಿ ಭಕ್ತಿ ಮಾಡಿ. ಎಂಥ ಭಾಗ್ಯ ನೋಡಿ ಆ ಪ್ರಜೆಗಳಿಗೆ. ಹರಿಯೇ ಭಗವಂತ, ಗುರುವೇ ಭಗವಂತ. ಹಾಗಾಗಿ ಅವರಿಗೆ ಪಾಠ ಪ್ರವಚನ ಅದೆಲ್ಲ ಭಗವಂತನ ಮೂಲಕ ಸಿಕ್ಕಿರತಕ್ಕಂಥದ್ದು. ಋಷಭದೇವರು ಹೇಳ್ತಾರೆ, ತಂದೆ ನಾನು ಪೂಜ್ಯ, ತಾಯಿ ನಾನು ಪೂಜ್ಯಳು, ಎಲ್ಲರೂ ಪೂಜ್ಯರೇ. ಯಾವಾಗ ಪೂಜ್ಯರಾಗ್ತಾರೆ? ಪೂಜ್ಯವಾದ ಕೆಲಸವನ್ನು ಮಾಡಿದರೆ ಪೂಜ್ಯರಾಗ್ತಾರೆ. ಮಾತೃದೇವೋಭವ ಹೇಳಿದ್ದು ಹೌದು, ಪಿತೃದೇವೋಭವ ಹೌದು. ಮಾತರಿ ದೇವ ಯಸ್ಯ, ತಾಯಿಯಲ್ಲಿ ದೇವರನ್ನು ಕಾಣಬೇಕು. ಅಂದರೆ ತಾಯಿಯಲ್ಲಿ ದೇವರ ಸನ್ನಿಧಾನ ಇರಬೇಕು. ಆವಾಗ ಆ ತಾಯಿಗೆ ಮಾತೃತ್ವ ಎಂಬಂತಹದ್ದು ಬರ್ತದೆ ಅಂತ. ಏನು ಮಾಡಬೇಕು? ತಾಯಿಯಾದವಳು ಸಮುಪೇತ ಮೃತ್ಯುಂ ಯಾ ಮೋಚಯೇತ್. ನಮಗೆ ಬರುವ ದಿನನಿತ್ಯ ಬರುವ ಮೃತ್ಯು ಅಂದರೆ ನರಕ ದುಃಖ, ಅದನ್ನು ತಪ್ಪಿಸ್ತಾಳೆ ಯಾರು? ಅವಳು ನಿಜವಾದ ತಾಯಿ. ಏಕಾದಶಿ ದಿವಸ ಒಂದು ಮಗು ಎಲ್ಲಿಯೋ ಒಂದು ಪ್ರವಚನ ಕೇಳಿದೆ, ಇಂತಹ ಭಾಗವತ ಕಥೆ ಕೇಳಿತ್ತು. ಆ ಮಗುವಿಗೆ ತಲೆಗೆ ಬಂತು ಏಕಾದಶಿ ಉಪವಾಸ ಮಾಡಬೇಕು ಅಂತ. ಆ ಮಗು ಉಪವಾಸ ಮಾಡಬೇಕು ಅಂತ ಹೊರಟಿತು. ಅಮ್ಮ ಹಾಲು ಕುಡಿಸಲಿಕ್ಕೆ ಅಂತ ಬಂದಳು. ಅಮ್ಮ ಬೇಡ, ನಾನು ಏಕಾದಶಿ ಉಪವಾಸ ಮಾಡ್ತೇನೆ ಅಂತ.
ಅವಳು ಹೇಳ್ತಾಳೆ, ನಾನೇ ಉಪವಾಸ ಮಾಡುವುದಿಲ್ಲ, ನಿನ್ನೆಂಥದ್ದು ಉಪವಾಸ ಅಂತ. ಅವಳು ತಾಯಿಯಲ್ಲ ಅಂತ ಋಷಭದೇವರು ಹೇಳ್ತಾರೆ. ಸಮುಪೇತ ಮೃತ್ಯುಂ, ನರಕಕ್ಕೆ ಹೋಗಬೇಕಾದ್ದನ್ನು ನರಕದ ಬಾಯಿಯಿಂದ ದೂರ ಮಾಡಬೇಕು. ಏಕಾದಶಿ ಉಪವಾಸ ಮಾಡದೇ ಇದ್ದಾಗ ಮಗು ಏಕಾದಶಿ ಉಪವಾಸ ಮಾಡು, ಇವತ್ತು ಉಪವಾಸ ಮಾಡಿದರೆ ದ್ವಾದಶಿ ದಿವಸ ಬೆಳಗ್ಗೆ ನಿನಗೆ ಕ್ಷೀರಾನ್ನವನ್ನು ಬಡಿಸ್ತೇನೆ ಅಂತ ಹೇಳಿ ಮಗುವಿಗೆ ಯಾರು ಉಪವಾಸ ಮಾಡಿಸ್ತಾಳೆ ಅವಳು ನಿಜವಾದ ತಾಯಿ, ನಿಜವಾದ ತಂದೆ, ನಿಜವಾದ ಗುರು ಅಂತ ಋಷಭದೇವರು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾದ ಒಂದು ಘಟ್ಟ ನಾವು ಗಮನಿಸಬೇಕಾದ್ದು ಋಷಭಾಖ್ಯಾನದಲ್ಲಿ, ಭಾಗವತದಲ್ಲಿ ವ್ಯಾಸರು ಋಷಭರೂಪದಿಂದ ಹೇಳಿರತಕ್ಕಂತಹ ಚಿಂತನೆ ಇದು ನಮ್ಮ ಉಪಾಸನೆಯಲ್ಲಿ ಪ್ರಧಾನವಾದ್ದು. ದೇವಾಸುರೇಭ್ಯ ಮಗವಾನ್ ಪ್ರಧಾನ ದಕ್ಷಾದಯೋ ಬ್ರಹ್ಮಸುತಾಶ್ಚ ತೇಷಾಂ ಭವಪರ ಸೋತ ವಿರಿಂಚ ವೀರ್ಯ ಸಮತ್ಪರ ಅಹಂ ದ್ವಿಜದೇವ ದೇವ ನ ಬ್ರಾಹ್ಮಣೈಸ್ತುಲಯೇ ಭೂತಮನ್ಯತೆ ಪಶ್ಯಾಮಿ. ಋಷಭದೇವರು ಹೇಳ್ತಾರೆ, ನಮ್ಮ ಪೂಜೆ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು. ಒಂದೇ ತಟ್ಟೆಯಲ್ಲಿ ಶಾಲಿಗ್ರಾಮ, ಶಿವಲಿಂಗ, ನಾಗ ಹೆಡೆ ಎಲ್ಲ ಇಟ್ಟು ಪೂಜೆ ಮಾಡುವುದಲ್ಲ. ಯಾರ್ಯಾರನ್ನು ಎಲ್ಲೆಲ್ಲಿ ಇಟ್ಟು ಪೂಜೆ ಮಾಡಬೇಕೋ ಅವರವರನ್ನು ಅಲ್ಲಲ್ಲಿ ಇಟ್ಟು ನಾವು ಪೂಜೆ ಮಾಡಬೇಕಾದ್ದು. ಎಲ್ರಿಗಿಂತ ದೇವತೆಗಳಿಂದ ಮಗವಾನ್ ಪ್ರಧಾನ, ಇಂದ್ರದೇವರು ದೊಡ್ಡವರು, ದೇವತೆಗಳು ದೊಡ್ಡವರು, ದೇವತೆಗಳಿಗಿಂತ ಇಂದ್ರ ದೊಡ್ಡವ ಅಂತ. ಇಂದ್ರನಿಗಿಂತ ಬ್ರಹ್ಮಸುತಾಹ ದಕ್ಷಾದಯ, ಬ್ರಹ್ಮದೇವರ ಮಕ್ಕಳು ದಕ್ಷ ಮುಂತಾದ ಜ್ಞಾನಿಗಳು ದೊಡ್ಡವರು. ಭವಪರಹ, ಆ ದಕ್ಷಾದಿಗಳಿಗಿಂತ ಭವಃ ಪರಹ, ರುದ್ರದೇವರು ಶ್ರೇಷ್ಠ. ಸೋತ ವಿರಿಂಚ ವೀರ್ಯ, ರುದ್ರದೇವರು ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಭವಃ ಶ್ರೇಷ್ಠ, ರುದ್ರದೇವರಿಗೆ ತಾಕತ್ತು ಎಲ್ಲಿಂದ? ಸ ವಿರಿಂಚ ವೀರ್ಯ, ವಿರಿಂಚ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರು, ಅವರೇ ವೀರ್ಯವನ್ನು ತುಂಬಿಸುವವರು. ರುದ್ರದೇವರಿಗೆ ಶಕ್ತಿ ಕೊಡುವವರು ಯಾರು? ವಿರಿಂಚ, ವಿರಿಂಚಾತ್ ವೀರ್ಯಂ ಯಸ್ಯ, ಬ್ರಹ್ಮದೇವರೇ ಯಾರಿಗೆ ಶಕ್ತಿಯನ್ನು ಕೊಡುವವರು ಅಂತ. ಬ್ರಹ್ಮದೇವರೇ ದೊಡ್ಡವರ ಹಾಗಾದರೆ? ಅಲ್ಲ. ಸ ಮತ್ಪರಹ, ಬ್ರಹ್ಮದೇವರಿಗೆ ದೊಡ್ಡವ ಯಾರು? ಅಹಂ ಪರಹ ಯಸ್ಯ, ನಾನೇ ದೊಡ್ಡವನಾಗಿ ಉಳ್ಳವ ಬ್ರಹ್ಮದೇವರಿಗೆ ಅಂತ. ಹಾಗಾಗಿ ದೇವತೆಗಳಿಗಿಂತ ಇಂದ್ರ ದೊಡ್ಡವ, ಇಂದ್ರನಿಗಿಂತ ದಕ್ಷಾದಿಗಳು ದೊಡ್ಡವರು, ಅವರಿಗಿಂತ ರುದ್ರದೇವರು ದೊಡ್ಡವರು, ರುದ್ರದೇವರಿಗಿಂತ ಬ್ರಹ್ಮದೇವರು ದೊಡ್ಡವರು, ಬ್ರಹ್ಮದೇವರಿಗಿಂತ ಭಗವಂತ ದೊಡ್ಡವ ಅನ್ನುವ ತಾರತಮ್ಯ ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥದಲ್ಲಿ ಉದ್ದಗಲಕ್ಕೆ ಹೇಳಿದ ಆ ಸರ್ವೋತ್ತಮ ಸಿದ್ಧಾಂತ ಶ್ರೀಮದ್ ಭಾಗವತದಲ್ಲಿ ಋಷಭಾಖ್ಯಾನದಲ್ಲಿ ಭಗವಂತನ ಬಾಯಿಯಿಂದ ಬಂದಂತು ಅಂತ ನಾವು ಚಿಂತನೆ ಮಾಡಿದರೆ, ಶ್ರೀಮದಾಚಾರ್ಯರು ಹೇಳುವ ದೇವತಾ ತಾರತಮ್ಯ ಅದು ಶ್ರೀಮದ್ ಭಾಗವತಕ್ಕೆ ವ್ಯಾಸರಿಗೆ ಸಮ್ಮತವಾದ್ದು ಅನ್ನುವಂಥದ್ದು ನಾವು ಚಿಂತನೆ ಮಾಡಬೇಕಾದ್ದು. ಹೀಗೆ ಎಲ್ಲ ಸಾಧನೆಗಳನ್ನು ಮಕ್ಕಳ ಮೂಲಕ ಮಾಡಿಸಿ ಭರತ ಅವನು ಪ್ರಾಪ್ತನಾದಾಗ, ವಯಸ್ಕನಾದಾಗ ಅವನಿಗೆ ದೇಶವನ್ನು, ಅಧಿಕಾರವನ್ನು ಬಿಟ್ಟು ಕೊಡ್ತಾನೆ. ಅವಧೂತ ಚರ್ಯೆಯಲ್ಲಿ ಋಷಭ ಸಂಚಾರ ಮಾಡ್ತಾರೆ. ಅವಧೂತ ಚರ್ಯೆ ಅಂತಂದರೆ ನಮ್ಮ ಕಲ್ಪನೆಗೆ ಮೀರಿದ ಅವಧೂತ ಚರ್ಯೆ. ಬೆಂಕಿ ಹತ್ತಿ ಉರಿತಾ ಇದ್ದರೆ ಅದರ ಮಧ್ಯದಲ್ಲಿ ಪ್ರವೇಶ ಮಾಡಿದಾರಂತೆ. ನಾವು ಬೆಂಕಿ ಅಂದರೆ ದೂರ ಹಾರ್ತೇವೆ ನಾವು. ಅದು ನಮ್ಮದೇ ಕರ್ನಾಟಕ, ಕೊಲ್ಲೂರಿನ ಪಕ್ಕದ ಕುಡಜಾದ್ರಿಯಲ್ಲಿ ಆ ದಟ್ಟವಾದ ಕಾಡು, ಆ ಕಾಡ್ಗಿಚ್ಚಿನಲ್ಲಿ ಪ್ರವೇಶ ಮಾಡಿದರು. ಜನ ಹೇಳಿದರು, ಪಾಪ ಆ ಅವಧೂತ ಬೆಂಕಿಯಲ್ಲಿ ಉರಿದು ಬೂದಿಯಾದ ಅಂತ. ಅವರು ಹೇಳಿದವರೇ ಉರಿದು ಬೂದಿಯಾದರಷ್ಟೇ. ಆ ದೇವರು ಜ್ಞಾನಾನಂದಮಯವಾದ ಶರೀರ, ಅದು ತೇನ ಸಹ ದದಾಹ, ಆ ಬೆಂಕಿಯ ಜೊತೆಗೆ ದೇವರು ಆ ಕಾಡನ್ನು ಸುಟ್ಟ ಅಂತ ಭಾಗವತದಲ್ಲಿ ಹೇಳ್ತಾರೆ. ನಮ್ಮ ದೇವರು ಆ ಬೆಂಕಿಯಲ್ಲಿ ಅದೃಶ್ಯನಾದ. ಸಾಮಾನ್ಯವಾಗಿ ನಮಗೆ ಬೆಂಕಿ ಈ ಒಂದು ವಸ್ತುವನ್ನು ಕಾಣಲಿಕ್ಕೆ ಸಾಧನ, ಆದರೆ ಈ ಭೌತಿಕವಾದ ಬೆಂಕಿ ಅಪ್ರಾಕೃತನಾದ ಭಗವಂತನನ್ನು ಕಾಣಲಿಕ್ಕೆ ಸಾಧನ ಆಗಲಿಲ್ಲ. ಅದು ಅದರ್ಶನಕ್ಕೆ ಅದು ಕಾರಣ ಆಯಿತು. ಹಾಗಾಗಿ ಅವನು ಕಾಣಲಿಕ್ಕೆ ಆಗಲಿಲ್ಲ. ಪಾಪ ಜನ ಹಾಗೆ ಹೇಳಿಕೊಂಡ್ರು ಅಂತ ಕರ್ನಾಟಕದಲ್ಲಿ ಭಗವಂತ ಅದೃಶ್ಯನಾದ ಕಥೆಯನ್ನು ವಿವರಿಸಿದೆ. ಭರತ ರಾಜ್ಯಭಾರ ಮಾಡಿದ, ಒಳ್ಳೆಯ ಆಡಳಿತವನ್ನು ದೇಶಕ್ಕೆ ಕೊಟ್ಟ. ಭರತ ಅವನ ರಾಜ್ಯಭಾರದಿಂದಾಗಿ ಈ ದೇಶಕ್ಕೆ ಭಾರತ ಅನ್ನುವ ಹೆಸರು ಬಂತು ಅಂತ ಶ್ರೀಮದ್ ಭಾಗವತ ಹೇಳುತ್ತೆ. ಹಾಗಾಗಿ ನಾವು ಹೆಮ್ಮೆಯಿಂದ ಹೇಳಬೇಕು, ನಮ್ಮ ದೇಶ ಯಾವುದು?
ಸಾಮಾನ್ಯವಾಗಿ ನಮ್ಮ ಮಕ್ಕಳಿಗೆ ನಾವು ಮಾಡುವ ನಾಮಕರಣ ಅದು ಮುಖ್ಯ ಆಗಬೇಕು. ನಮಗೆ ಪ್ರಾಯಶಃ ನಾವು ಮಾಡುವ ನಾಮಕರಣದಿಂದ ಪಕ್ಕದ ಮನೆಯವರು ಮಾಡಿದ ನಾಮಕರಣ ತುಂಬ ಇಷ್ಟ ಆಗುತ್ತೆ. ನಾವು ವೆಂಕಟೇಶ ಅಂತ ವೆಂಕಟರಮಣ ಅಂತ ಹೆಸರಿಟ್ಟರೆ ಪಕ್ಕದ ಮನೆಯವ ಗುಂಡ ಅಂತ ಹೇಳ್ತಾನೆ. ನಮಗೆ ಅದೇ ಹೆಸರಿನಿಂದ ಕರೀತೇವೆ. ಎಷ್ಟು ಒಳ್ಳೆಯ ಹೆಸರಿದೆ ದೇವರ ನಾಮ, ಅದನ್ನು ಬಿಟ್ಟು ಪಕ್ಕದ ಮನೆಯವರು ಇಟ್ಟ ಹೆಸರನ್ನು ಕರೀತೇವಲ್ಲ, ನಾವು ಮೂರ್ಖರು. ನಮ್ಮ ದೇಶಕ್ಕೆ ಏನು ನಾಮಕರಣ ಅಂದರೆ ಇಂಡಿಯಾ ಅಂತಲ್ಲ, ಅದು ಪಕ್ಕದ ಮನೆಯವರು ಇಟ್ಟ ಹೆಸರದು, ಯಾವುದೋ ಮನೆಯವರು ಇಟ್ಟ ಹೆಸರು. ಅದರಿಂದ ನಾವು ಇಂಡಿಯನ್ಸ್ ಅಂತ ಹೇಳ್ತೇವೆ. ಪಕ್ಕದ ಮನೆಯವರು ಇಟ್ಟ ಹೆಸರನ್ನು ಕರೀಬೇಡಿ. ನಮ್ಮ ಊರಿನದ್ದೇ ಹೆಸರಿದೆ, ಅದು ಯಾವುದು ಅಂದರೆ ಭಾರತ. ಆ ಭಾರತ ಅನ್ನುವ ಹೆಸರಿನಿಂದ ಕರೀಬೇಕೇ ಹೊರತು ನಾವು ಇಂಡಿಯಾ ಅನ್ನುವ ಹೆಸರಿನಿಂದ ಕರೆಯುವುದಲ್ಲ. ಇದಕ್ಕೆ ಮುದ್ರೆನೂ ಬಿದ್ದಿದೆ. ನಮ್ಮ ಪ್ರಧಾನಮಂತ್ರಿಗಳು ಅದನ್ನು ಘೋಷಣೆ ಮಾಡಿದ್ದಾರೆ. ನಾವು ಹೆಮ್ಮೆ ಪಡಬೇಕಾದ್ದು ಇದು ಇಂಡಿಯಾ ಅಲ್ಲ, ಇದು ಭಾರತ. ಹಾಗೆಯೇ ನಾವು ಕರೀಬೇಕಾದ್ದು. ಭರತನನ್ನು ನೆನಪಿಸಿಕೊಳ್ಳಬೇಕು. ಶ್ರೀಮದ್ ಭರತ ತನ್ನ ಮಗ ಪ್ರಬುದ್ಧನಾದಾಗ ಅವನಿಗೆ ಆಡಳಿತವನ್ನು ಬಿಟ್ಟುಕೊಟ್ಟು ಶಾಲಿಗ್ರಾಮ ತೀರ್ಥದಲ್ಲಿ ಚಕ್ರತೀರ್ಥದಲ್ಲಿ ಹೋಗಿ ವಾಸವನ್ನು ಮಾಡ್ತಾನೆ. ಚಕ್ರತೀರ್ಥದಲ್ಲಿ ಅಂದರೆ ಗಂಡಕಿ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಅಲ್ಲಿಯೇ ಪಕ್ಕದಲ್ಲಿಯೇ ಪುನಃಾಶ್ರಮದಲ್ಲಿ ತಪಸ್ಸು, ವ್ರತ ಅನುಷ್ಠಾನಗಳು, ಎಲ್ಲ ಸಾಧನೆಗಳು. ಎಂತಹ ಜೀವನ ನೋಡಿ. ಅದೇನು ಇಳಿವಯಸ್ಸು, ರಿಟೈರ್ಡ್ ಲೈಫ್, 60 ವರ್ಷ ಆಯಿತು ಅಂತಂದರೆ ಆಶ್ರಮಗಳಿಗೆ ಹೋಗೋದು. ವೃದ್ಧಾಶ್ರಮ ಅಂದರೆ ಬೇರೆ ಅಲ್ಲ. ವೃದ್ಧಾಶ್ರಮ ಅಂತಂದರೆ ನಾವು ಎಲ್ಲಿ ಹೋದರೆ ನಮ್ಮ ಸಾಧನೆ ವೃದ್ಧಿ ಆಗ್ತದೆ ಆ ಆಶ್ರಮಕ್ಕೆ ವೃದ್ಧಾಶ್ರಮ ಅಂತ ಕರೆಯುವುದು. ಎಲ್ಲಿ ಹೋದರೆ ಸಾಧನೆ ಮೈನಸ್ ಆಗುತ್ತೆ ಅದು ವೃದ್ಧಾಶ್ರಮ ಅಲ್ಲ. ಇಂತಹ ತೀರ್ಥ ಆಶ್ರಮ ಅಲ್ಲಿ ಹೋಗ್ತಾರೆ. ಅಲ್ಲಿ ಏನು ಸಾಧನೆಗೆ ಹೋಗುವಾಗ ಏನು ಇಟ್ಕೊಂಡು ಹೋಗಲಿಲ್ಲ. ಆ ಗಂಡಕಿ ನದಿಯ ನೀರೇ ಸ್ನಾನ, ಆ ನದಿಯ ನೀರನ್ನೇ ದೇವರಿಗೆ ಅಭಿಷೇಕ ಮಾಡಿ ತೀರ್ಥ, ಅದೇ ನೀರನ್ನು ಕುಡಿಯುವುದು. ಹಣ್ಣು ಹಂಪಲು, ದೇವರು ಕೊಟ್ಟಿರತಕ್ಕ ಮರಗಿಡಗಳ ಫಲವಸ್ತುಗಳು, ಅದರಿಂದ ಜೀವನ ಒಳ್ಳೆಯ ಸಾಧನಮಯವಾಗಿತ್ತು. ಚೆನ್ನಾಗಿ ಸಾಧನೆ ನಡೀತಿತ್ತು. ಸ್ನಾನ ಮಾಡ್ತಿದ್ದ, ಬೊಗಸೆ ತುಂಬ ನೀರು ಹಿಡ್ಕೊಳ್ತಿದ್ದ. ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಪ್ರದಾನ, ಅಗಮರ್ಷಣ ಸ್ನಾನ ಮಾಡಿ ಮತ್ತೇನು ದೇವರಿಗೆ ಅರ್ಘ್ಯ ಪ್ರದಾನ ಮಾಡಬೇಕು. ಒಂದು ಚಿಗರೆ ಮರಿ ಆ ಬೊಗಸೆಯಲ್ಲಿ ಬಂದು ಸೇರಿತು. ಎಲ್ಲ ತಾನು ಪಡೆದ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದಾನೆ, ಎಲ್ಲ ಸಂಪತ್ತನ್ನು ತೊರೆದು ಬಂದಿದ್ದಾನೆ. ಆದರೆ ಆ ಸಂಬಂಧ ಋಣಾನುಬಂಧ ಎಷ್ಟಿದೆ ಅಂತಂದರೆ ಆ ಚಿಗರೆ ಮರಿಯ ಸಂಬಂಧ ಅವನಿಗೆ ಉಳಿದಿತ್ತು. ಅದು ಬಂದು ಸೇರಿತು. ಅರ್ಘ್ಯ ಪ್ರದಾನ ಮಾಡಿ ನೀರು ಬಿಡಬೇಕು, ಜಿಂಕೆಯ ಮರಿ ಕೈಯಲ್ಲಿ ಸೇರಿತು. ಇವತ್ತು ತಿಳ್ಕೊಂಡ ಏನು ಮಾಡಲಿದ್ದನ್ನು, ಹಿಡಿಲ ಬಿಡ್ಲ ಅಂತ. ಅವನಿಗೆ ಬಿಡಲಿಕ್ಕಾಗಲಿಲ್ಲ, ಹಿಡಿಲಿಕ್ಕೂ ಆಗಲಿಲ್ಲ. ಎಲ್ಲವನ್ನು ಬಿಟ್ಟು ಬಂದವ, ಬಿಡ್ಲಿ ಅಂತ ಚಿಂತನೆ ಮಾಡಿದ. ಬಿಟ್ಟರೆ ನದಿ, ಅಯ್ಯೋ ನದಿಯಲ್ಲಿ ಹೋದ್ರೇನು ಮಾಡೋದು ಅಂತ ಚಿಂತನೆ ಮಾಡಿದ. ಹಾಗಾದರೆ ಹಿಡ್ಕೊಂಡು ಬಂದ. ಆಶ್ರಮಕ್ಕೆ ಬರ್ತಾನೆ. ಅವನಿಗೆ ಜಿಂಕೆಯದ್ದೇ ಚಿಂತೆ, ಅಖಂಡವಾದ ಚಿಂತೆ. ಕೊನೆಗೆ ಆ ಜಿಂಕೆ ಪೂಜೆ ಆಗುವಾಗಲೂ ಜಿಂಕೆ, ಜಪ ಆಗುವಾಗಲೂ ಜಿಂಕೆ, ಯಾವಾಗಲೂ ಆ ಮೃಗದ್ದೇ ಚಿಂತನೆಯಲ್ಲಿ. ಕೊನೆಗೆ ಒಂದು ಜಿಂಕೆ ಅದೃಶ್ಯ ಆದಾಗ ಜಿಂಕೆ ಅಂತ ಚಿಂತನೆ ಮಾಡಿ ತನ್ನ ಪ್ರಾಣವನ್ನು ಉತ್ಕ್ರಮಣೆ ಮಾಡ್ತಾನೆ ಆ ನದಿ ತೀರದಲ್ಲಿ ಅಂತ ಭಾಗವತ ಹೇಳುತ್ತೆ. ಕೊನೇ ಕಾಲಕ್ಕೆ ದೇವರ ಸ್ಮರಣೆ ಮಾಡಿ ನಾವು ಶರೀರವನ್ನು ತ್ಯಾಗ ಮಾಡಬೇಕಾದ್ದು. ಎಂಬಾವಂ ಸ್ಮರಣಿಯಾತಿ ತ್ಯಜತಿ ಅಂತೇ ಕಲೇವರಂ. ಕೊನೇ ಕಾಲಕ್ಕೆ ಭಗವಂತನ ಸ್ಮರಣೆ ಬರಬೇಕು. ಇನ್ನು ಪ್ರಾಣೋತ್ಕ್ರಮಣೆ ಆಗಬೇಕು, ದೇವರ ಸ್ಮರಣೆ ಬರಬೇಕು. ಎಲ್ಲವನ್ನು ತೊರೆದು ಬಂದವ, ಅತ್ಯಂತ ವಿರಕ್ತನಾದವ, ಯಾವುದರಲ್ಲಿಯೂ ಆಸಕ್ತಿ ಇಲ್ಲ. ಎಂಥ ಪ್ರಾರಬ್ಧ ಅಂತಂದರೆ ಆ ಜಿಂಕೆಯ ಪ್ರೇಮ ಪಾಶಕ್ಕೆ ಬದ್ಧನಾಗ್ತಾನೆ. ಪ್ರಾಣೋತ್ಕ್ರಮಣೆ ಆಗುವಾಗ ಜಿಂಕೆಯ ಸ್ಮರಣೆ ಬಂತು, ಜಿಂಕೆಯಾಗಿ ಹುಡ್ತಾನೆ. ಭಾಗವತ ಹೇಳಿತು, ಕೊನೇ ಕಾಲಕ್ಕೆ ದೇವರು ಪೆನ್ ಕಾಗದ ಇಟ್ಕೊಂಡು ಕಾಯ್ದಿರ್ತಾನಂತೆ. ಕೊನೇ ಕಾಲಕ್ಕೆ ಏನು ಹೇಳ್ತಾನೆ, ಏನು ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಂತ. ಕೊನೇ ಕಾಲಕ್ಕೆ ದೇವರು ಬೇಕು ಅಂತ ನಾವು ಬಯಸಿದರೆ ನಾವು ಪರೀಕ್ಷೆಯಲ್ಲಿ ಪಾಸ್. ದೇವರು ಅಂತ ನೆನಪು ಮಾಡದೆ ದೆವ್ವಗಳದೇ ನೆನಪು ಬಂದರೆ ಮತ್ತೆ ಇಲ್ಲಿಗೆ ಬರಬೇಕಾದ್ದು, ಮತ್ತೆ ಜಿಂಕೆಯಾಗಿ ಹುಡ್ತಾನೆ. ಹಾಗಾಗಿ ಈ ಭಾಗವತ ಕ್ಲಾಸ್ಗಳೆಲ್ಲ ಯಾವುದಕ್ಕೆ ಅಂತಂದರೆ ದಿನಾ ಕೇಳಿದ ಭಾಗವತ ಕಥೆಯನ್ನೇ ಮತ್ತೆ ಕೇಳ್ತೇವೆ. ಯಾಕೆ ಅಂತಂದರೆ ಇದು ಮರೆತು ಹೋಗಬಾರ್ದು, ಕೊನೇ ಕಾಲಕ್ಕೆ ನೆನಪಾಗಬೇಕು. ಈ ಮಕ್ಕಳಿಗೆ ಓದಿಸ್ತೇವೆ ಬೈ ಹಾರ್ಟ್ ಮಾಡಿಸಿರ್ತೇವೆ.
ಆದರೆ ಪರೀಕ್ಷಾ ಹಾಲಿಗೆ ಹೋಗುವಾಗ ಎಲ್ಲ ಮರೆತು ಹೋಗ್ತದೆ. ಎಲ್ಲಿ ನೆನಪಾಗಬೇಕು? ಪರೀಕ್ಷಾ ಹಾಲಲ್ಲಿ ನೆನಪಾಗಬೇಕೇ ಹೊರತು ಹಾಲಿನಿಂದ ಬಂದ ಮೇಲೆ ಅಮ್ಮ ಕೇಳುವಾಗ ಅದೇನು ಉತ್ತರ ಹೇಳು ಅಂತ ಹೇಳುವಾಗ ಹೇಳಿದರೆ ಉಪಯೋಗ ಇಲ್ಲ. ಮಾರ್ಕ್ ಹಾಕೋದು ಪರೀಕ್ಷಾ ಹಾಲಲ್ಲಿ ನೆನಪಾಗಬೇಕು. ಪರೀಕ್ಷಾ ಹಾಲು ಅಂತಂದರೆ ಕೊನೆಯ ಉಸಿರು ಎಳೆಯುವ ಕಾಲ. ಆ ಕಾಲಕ್ಕೆ ನಮಗೆ ಭಗವಂತನ ಸ್ಮರಣೆ ಬಂತು. ಆವಾಗ ನಮ್ಮ ಈ ಭಾಗವತ ಕ್ಲಾಸ್ ಅಟೆಂಡ್ ಆದ್ದು ಸಾರ್ಥಕ ಆಗುತ್ತೆ. ಕೊನೇ ಕಾಲಕ್ಕೆ ನೆನಪಾಗಬೇಕು. ಜಿಂಕೆಯ ನೆನಪಾಯಿತು, ದೇವರ ನೆನಪಾಗಲಿಲ್ಲ. ನಾವು ಹೇಳ್ತೇವೆ ಪಾಪ ಅಂತ ನಾವು ಹೇಳ್ತೇವೆ. ಅಯ್ಯೋ ನೆನಪೇ ಆಗಲಿಲ್ಲ ಭರತಂದು, ಏನು ಮತ್ತೆ ಏನು ಸಾಧನೆ ಅಂತ. ನಮ್ಮ ಕತೆ ಏನು ಮತ್ತೆ? ಅವನಿಗೆ ಜಿಂಕೆಯ ನೆನಪು. ಜಿಂಕೆ ಬಿಡಲಿಕ್ಕಾಗೋದಿಲ್ಲ. ಜಿಂಕೆ ಅಂತಂದರೆ ಓಡ್ತಾ 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 ಇರುವಂಥದ್ದು, ನಮ್ಮನ್ನು ಓಡಿಸಿಕೊಂಡು ಹೋಗುವಂಥದ್ದು, ಬಿಡಲಿಕ್ಕಾಗದೇ ಇದ್ದಂಥದ್ದು. ಯಾವುದು ಜಿಂಕೆ? ನಮ್ಮದು ಮೊಬೈಲೇ ನಮ್ಮದು ಜಿಂಕೆ. ಅದನ್ನು ಬಿಡಲಿಕ್ಕೇ ಆಗೋದಿಲ್ಲ. ಒಬ್ಬರು ಹೇಳಿದರು, ಏನು ಶಾಲಿಗ್ರಾಮ ಆದರೂ ಬಿಡ್ತೇನೆ, ಮೊಬೈಲ್ ಬಿಡೋದಿಲ್ಲ ಅಂತ. ಹಾಗಾಗಿ ಕೊನೇ ಕಾಲಕ್ಕೆ ಸಾಯುವಾಗಲೂ ಕೂಡ ದೇವರು ಹೇಳ್ತಾನೆ ಬಾ ಅಂತ. ರೀ ನಾನು ಮೊಬೈಲ್ ಇಟ್ಕೊಂಡು ಬರಬೇಕು ಅಂತ ಹೇಳಿದ್ರೆ ದೇವರು ಹೇಳ್ತಾನೆ ಮೊಬೈಲ್ ಅಂಗಡಿಯಲ್ಲಿ ರಿಪೇರಿ ಮಾಡುವನಾಗಿ ಹುಟ್ಟು ಅಂತ ಮತ್ತೆ ಎಲ್ಲೋ ನಮ್ಮನ್ನು ಹಾಕಿಬಿಡ್ತಾನೆ. ಹಾಗಾಗಿ ದೇವರ ಚಿಂತನೆ ನಮಗೆ ಬೇಕು. ಭರತ ಜಿಂಕೆಯಾಗಿ ಬರ್ತಾನೆ. ಅದೇ ಗಂಡಕಿ ನದಿ ತೀರದಲ್ಲಿ ಶಾಲಿಗ್ರಾಮ ತೀರ್ಥದಲ್ಲಿ ಹುಡ್ತಾನೆ. ಆದರೆ ದೇವರ ಅನುಗ್ರಹ ಅದೆಷ್ಟು, ಜಿಂಕೆಯಾಗಿ ಹುಟ್ಟಿದ ಸರಿ, ಆದರೆ ಜಿಂಕೆಯಾಗಿ ಹುಟ್ಟಿದ ಅಷ್ಟೇ. ಭಗವಂತನ ಎಚ್ಚರ ಇತ್ತು, ದೇವರ ಸ್ಮರಣ ಇತ್ತು. ಹಾಗಾಗಿ ಜನ್ಮಾಂತರದಲ್ಲಿ ಮಾಡಿದ ತಪ್ಪಿನ ಅರಿವು ಇತ್ತು. ತಾನು ಯಾವುದರಿಂದ ಜಾರಿ ಬಿದ್ದಿದ್ದೇನೆ ಅದು ಗೊತ್ತಿತ್ತು. ಹಾಗಾಗಿ ತಪ್ಪು ಮಾಡಲಿಲ್ಲ. ತಾಯಿ ತಂದೆ ಯಾರ ಜೊತೆಗೂ ಸೇರ್ತಿರಲಿಲ್ಲ. ಅಲ್ಲಿ ಗಂಡಕಿ ಚಕ್ರಾಂಕಿತ ಶಾಲಗ್ರಾಮ ತೀರ್ಥ ಅಷ್ಟರಲ್ಲೇ ತನ್ನ ಜೀವನವನ್ನು ನಡೆಸಿ ಶರೀರವನ್ನು ತೊರೆದು ಒಂದು ಬ್ರಾಹ್ಮಣನ ಮಗನಾಗಿ, ಎರಡನೇ ಹೆಂಡತಿಯ ಮಗನಾಗಿ ಮತ್ತೆ ಭರತ ಬರ್ತಾನೆ. ಅವನು ಬಗ್ಗೆ ಏನು ಹೆಸರು ಅದನ್ನು ಭಾಗವತ ಹೇಳುವುದಿಲ್ಲ. ಅದಕ್ಕೆ ನಾವೇ ಒಂದು ನಾಮಕರಣ ಮಾಡಿದ್ದೇವೆ. ಅದೇನು ಅಂದರೆ ಭರತ. ಭರತ ಅಲ್ಲ ಅವನ ಹೆಸರು, ಭರತ. ಅವನು ಜಡ, ಅವನು. ಹಾಗಾಗಿ ಜಡ ಭರತ. ಏನು ಜಡ? ಅಪ್ಪ ಎಷ್ಟು ಹೇಳ್ತಾನೆ ಅಷ್ಟು ಮಾತ್ರ. ಓದು ಅಂದರೆ ಅಪ್ಪ ಹೇಳಿದಾಗ ಓದ್ತಾನೆ. ಅಪ್ಪ ಆಚೆ ಹೋದರೆ ಓದನ್ನು ಬಿಟ್ಟ. ಯಾರೋ ಹೇಳಿದ್ರು ಉಪನಯನ ಮಾಡಿ ಅಂತ, ಉಪನಯನ ಮಾಡಿದರು ಅಷ್ಟೇ. ಸಂಧ್ಯಾವಂದನೆ ಮಾಡಬೇಕು. ಅಪ್ಪ ಸಂಧ್ಯಾವಂದನೆ ಮಾಡುವಂದರೆ ಮಾಡ್ತಿದ್ದ. ಅಪ್ಪನನ್ನು ವಿರೋಧಿಸ್ತಿರಲಿಲ್ಲ. ಅಪ್ಪ ಕೂಡಬೇಕು ಸಂಧ್ಯಾವಂದನೆಗೆ. ಅಪ್ಪ ಹೋದರೆ ಸಂಧ್ಯಾವಂದನೆ ಮುಗಿಯುತ್ತೆ ಅಲ್ಲಿಗೆ. ನನಗೆ ಅಪ್ಪನಿಗೆ ವೈರಾಗ್ಯ ಬಂತು. ಮಗನ ಬಗ್ಗೆ ಚಿಂತೆಯಿಂದ ಕೊರಗಿ ಸತ್ತು ಹೋದ. ಆದರೂ ಬದಲಾವಣೆ ಆಗಲಿಲ್ಲ. ಯಾಕೆಂದರೆ ಒಳಗಿಂದ ಪಕ್ವವಾದ ಚೇತನ ಜಡ ಭರತರು. ಸಹೋದರರಿದ್ದರು. ಅವರು ಪೌರೋಹಿತ್ಯ ಕರ್ಮಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅಕ್ಕಿ ಗಂಟು ಹೊರಲಿಕ್ಕಾಗತ್ತೆ ಅಂತ. ಅದರಲ್ಲಿಯೂ ಪ್ರಯೋಜನ ಇಲ್ಲ ಅಂತಾದಾಗ ಅವರೂ ಕೈ ಬಿಟ್ಟರು. ಕೊನೆಗೆ ಬಲಿಪಶು ಮಾಡಬೇಕು, ಬಲಿ ಕೊಡಬೇಕು ಅಂತ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದರು. ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಅಲಂಕಾರ ಮಾಡ್ತಾರೆ, ಬಟ್ಟೆ ಸುಂದರವಾದ ಬಟ್ಟೆ ಉಡಿಸ್ತಾರೆ. ಎಲ್ಲ ಸಾಲಂಕೃತವಾಗಿ ಅವನನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಹೊರಟ. ಯಾಕೆಂದರೆ ಅವನಿಗೆ ಗೊತ್ತು ಮೆರವಣಿಗೆ ನನಗಲ್ಲ, ನನ್ನ ಪರಿಚಯನೇ ಇಲ್ಲ, ಸುಮ್ಮನೆ ಅವರಿಗೊಂದು ಜನ ಬೇಕಿತ್ತು, ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಕರ್ಕೊಂಡು ಹೋದರು. ಹೋಗಿ ಭದ್ರಕಾಳಿಯ ಮುಂದೆ ನಿಲ್ಲಿಸಿದರು. ಭದ್ರಕಾಳಿಯ ಮುಂದೆ ನಿಲ್ಲಿಸಿ ಭದ್ರಕಾಳಿಯ ಕೈಯಲ್ಲಿ ಕತ್ತಿತ್ತು. ಆ ಕತ್ತಿಯನ್ನು ಹಿಡ್ಕೊಂಡು ಬಂದರು ರಾಜನ ಭೃತ್ಯರು. ಜಡಭರತರ ತಲೆಯನ್ನು ಕತ್ತರಿಸಬೇಕು ಅಂತ. ಯಾವಾಗ ಕತ್ತನ್ನು ಕತ್ತರಿಸಬೇಕು ಅಲ್ಲಿವರೆಗೆ ಭದ್ರಕಾಳಿ ಬಂದಿದ್ದಾಳೋ ಇಲ್ಲೋ ಗೊತ್ತಿಲ್ಲ. ಆವತ್ತಂತೂ ಪ್ರತ್ಯಕ್ಷ ಆಗಿಬಿಟ್ಲು ಭದ್ರಕಾಳಿ. ನೋಡಿ, ವೈಷ್ಣವರಾದರೆ ಭಗವಂತನ ಭಕ್ತಿ ನಮಗಿದ್ದರೆ ಕಲ್ಲಿನಲ್ಲಿಯೂ ದೇವರು ಬರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಭದ್ರಕಾಳಿ ಕಲ್ಲಿಂದ ಬಂದಳು. ಅವರ ಕೈಯಿಂದ ಕತ್ತಿಯನ್ನು ಎಳೆದುಕೊಂಡು ಜಡಭರತನ ಕತ್ತನ್ನು ಕತ್ತರಿಸುವ ಈ ಮಂದಿಯ ತಲೆಯನ್ನೇ ಕತ್ತರಿಸಿದರು. ರಾಜನ ತಲೆಯನ್ನೇ ಕತ್ತರಿಸಿದರು. ಪಾಪ ರಾಜ ನನಗೆ ಮಗ ಬೇಕು, ಸಂತಾನ ಬೇಕು ಅಂತ ಭದ್ರಕಾಳಿಗೆ ಬಲಿ ಕೊಟ್ಟರೆ ಭದ್ರಕಾಳಿ ಅವರನ್ನೇ ಬಲಿ ತಗೊಂಡ್ಲು. ನಾವು ಭಗವದ್ಭಕ್ತರಾದರೆ, ಭಗವಂತನ ದೀಕ್ಷೆ ನಮಗಿದ್ದರೆ ಯಾರೂ ನಮಗೆ ವಿರೋಧ ಮಾಡುವುದಿಲ್ಲ, ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಕತೆ ಉದಾಹರಣೆ. ಜಡಭರತರ ಜೀವನ ಆವಾಗ ಚಿಂತನೆ ಏನಿರ್ಬೋದು ನೋಡಿ. ನಾನು ಸಾಯ್ತಿದ್ದೆ, ಆ ಭದ್ರಕಾಳಿ ನನ್ನ ರಕ್ಷಣೆ ಮಾಡಿದ್ಲು. ಅಮ್ಮ ಭದ್ರಕಾಳಿ ಥ್ಯಾಂಕ್ಸ್ ಹೇಳಿದ್ರ? ಹೇಳಲೇ ಇಲ್ಲ ಅವರು. ಅವ್ರಿಗೆ ಎರಡೂ ಒಂದೇ.
ತಲೆ ಕತ್ತರಿಸಿದರೂ ಒಂದೇ, ತಲೆ ಕತ್ತರಿಸದೆ ಬಿಟ್ಟರೂ ಒಂದೇ. ನಮ್ಮ ಹರಕು ಮುರುಕು ಬಟ್ಟೆ ಇದೆ ಅಂತ ಇಟ್ಕೊಳ್ಳಿ, ಯಾರಾದರೂ ಎಳ್ಕೊಂಡು ಹೋದರು ಅಂತ ಇಟ್ಕೊಳ್ಳಿ, ದೊಡ್ಡ ಉತ್ಸವ ಸಮಾರಂಭ, ಅಲ್ಲಿ ನಮ್ಮದೊಂದು ಬಟ್ಟೆ ಇತ್ತು, ಮೈ ಮೇಲೆ ಶಾಲಿತ್ತು, ಯಾರೋ ಎಳ್ಕೊಂಡು ಹೋದರು, ನೀವು ಕೊರಗ್ತೀರಾ? ಓ, ನಾನೇ ಕೊಡಬೇಕು ಅಂತಿದ್ದೆ ಈ ಶಾಲು, ಕೊಂಡೋದ್ರು, ಕೊಂಡೋಗ್ಲಿ ಬಿಡಿ ಅಂತ ನಮಗೆ ಖುಷಿ ಪಡ್ತೇವೆ ನಾವು. ಯಾಕೆಂತಂದರೆ ಅದರ ಮೇಲೆ ನಮಗೆ ವ್ಯಾಮೋಹ ಇಲ್ಲ. ಯಾಕೆ ಇರಲಿ ಅಂತ ಒಂದು ಹಾಕ್ಕೊಂಡದ್ದಷ್ಟೇ, ಯಾವುದೂ ಸಿಗಲಿಲ್ಲ ಅದಕ್ಕೊಂದು ಹಾಕ್ಕೊಂಡಿದ್ದಷ್ಟೇ. ಹಾಗಾಗಿ ಆ ಬಟ್ಟೆ ಹೋದರೆ ನಾವು ಹೇಗೆ ಕೊರಗುವುದಿಲ್ಲ, ನಾವು ನಿಶ್ಚಿಂತವಾಗಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ದೇವರೇ ಕೊಟ್ಟ ಉದಾಹರಣೆ. ಹಾಗೆ ಜಡಭರತರಿಗೆ ಆ ಶರೀರ ಹೋದರೂ ದುಃಖ ಆಗ್ತಿರಲಿಲ್ಲ, ಹೋಗಲಿಲ್ಲ ಅದಕ್ಕೂ ದುಃಖ ಆಗಲಿಲ್ಲ. ಯಾಕೆಂತಂದರೆ ಇದು ಪ್ರಾರಬ್ಧ. ಹಾಗಾಗಿ ಅವರು ಅದರಲ್ಲಿ ಸುಖ ದುಃಖ, ಲಾಭ ಲಾಭ ಎಲ್ಲದರಲ್ಲಿಯೂ ಕೂಡ ದ್ವಂದ್ವಾತೀತರಾಗಬೇಕು ಅನ್ನೋದಕ್ಕೆ ಜಡಭರತರೊಂದು ಒಳ್ಳೆಯ ಉದಾಹರಣೆ. ಸುಖವಾಗಲಿ ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಅವರಿಗೆ ದುಃಖ ಆಗಲೇ ಇಲ್ಲ, ದುಃಖದ ಒಂದು ವಾತಾವರಣ ನಿರ್ಮಾಣ ಆದರೂ ಅದು ದುಃಖ ಅಂತ ಅವರು ಚಿಂತನೆ ಮಾಡಲೇ ಇಲ್ಲ, ಅವರು ಆರಾಮವಾಗಿದ್ದರು. ಅಂತಹ ಜಡಭರತರ ಕಥೆಯನ್ನು ಹೇಳ್ತಾ ಅವರು ಜಡಭರತರು, ಜಡನೂ ಹೌದು ಭರತನೂ ಹೌದು. ನಾವು ಅಷ್ಟೇ ಜಡಭರತರು. ನಾವು ಎಲ್ಲಿ ಜಡ, ನಾವು ಎಲ್ಲಿ ಭರತರು. ನಾವು ದೇವರ ಹತ್ರ ಹೋದರೆ ಜಡ, ಯಾಕೆಂತಂದರೆ ದೇವರಲ್ಲಿ ಭಕ್ತಿಯೇ ಇಲ್ಲ. ಪ್ರಪಂಚಕ್ಕೆ ಬಂದರೆ ಭರತ, ಭಕ್ತಿ ಭರಿತರಾಗಿ ಬಿಡ್ತೇವೆ. ದೇವರಲ್ಲಿ ಜಾಡ್ಯ, ಇದು ಪ್ರತಿಮೆ ಅಂತ ಚಿಂತನೆ. ಈಚೆ ಬಂದರೆ ಪ್ರಪಂಚ ಸರ್ವಸ್ವ ನಮಗೆ. ನಾವು ಒಂದು ರೀತಿಯ ಜಡಭರತ. ಜಡಭರತರೂ ಹಾಗೇನೆ, ಜಡಭರತರೇ ಅವರು. ಎಲ್ಲಿ ಜಡ, ಪ್ರಪಂಚದಲ್ಲಿ ಜಡ, ಇದು ಜಡ ಅಂತ ಚಿಂತನೆ. ಭಗವಂತನಲ್ಲಿ ಭರತ, ಭಕ್ತಿ ಭರಿತರಾದವರು. ದೇವರಲ್ಲಿ ಭಕ್ತಿ ಭರಿತರು, ಪ್ರಪಂಚದಲ್ಲಿ ಜಡ. ಈ ಜಡಭರತರು ನಾವು ದಿನಾ ಆಗಬೇಕು ಅನ್ನುವ ಚಿಂತನೆ ಜಡಭರತರಿಂದ ನಾವು ಅಧ್ಯಯನ ಮಾಡಬೇಕು. ದೇವರ ಹತ್ರ ಹೋದರೆ, ದೇವರ ಕೋಣೆಯಲ್ಲಿ ಹೋದರೆ ನಾವು ಜಡ ಆಗಬಾರ್ದು, ಪ್ರಪಂಚದ ಕಡೆಗೆ ಜಡ ಆಗಬೇಕು. ದೇವರ ಹತ್ರ ಬಂದಾಗ ದೇವರು ನಮ್ಮ ಸರ್ವಸ್ವ ಆಗಬೇಕು. ಜಡಭರತರು ಹಾಗಿದ್ದರು. ಜಡಭರತರ ಪ್ರಯಾಣ ನಡೆಯಿತು. ಒಂದು ನದಿಯ ತೀರ, ಇಕ್ಷುಮತಿ ನದಿಯ ತೀರ, ಅಲ್ಲಿ ಜಡಭರತರ ಪ್ರಯಾಣ ಸಾಗಿತ್ತು. ಅಲ್ಲಿ ಒಂದು ಪಲ್ಲಕ್ಕಿ ಬಂತು. ಆ ಪಲ್ಲಕ್ಕಿಯಲ್ಲಿಯೇ ಅರಸು ಕೂತಿದ್ದ. ಮೇನೆಯಲ್ಲಿ ರಹುಗಣ ರಾಜ ಮೆರವಣಿಗೆಯಲ್ಲಿ ಬರ್ತಿದ್ದ. ರಹುಗಣ ಅಂತ ಅವನ ಹೆಸರು. ಅವನು ಕಪಿಲಾಶ್ರಮಕ್ಕೆ ಬರ್ತಿದ್ದ. ಕಪಿಲ ದೇವರ ಹತ್ರ ಪಾಠ ಕೇಳಲಿಕ್ಕೆ ಅಂತ ಬರ್ತಿದ್ದ, ಕಪಿಲಾಶ್ರಮಕ್ಕೆ ಬರ್ತಿದ್ದ. ಬರುವಾಗ ಆ ಮೇನೆಯಲ್ಲಿ ಕಪಿಲಾಶ್ರಮಕ್ಕೆ ಹೋಗಬೇಕಲ್ಲ, ಕಪಿಲಾಶ್ರಮಕ್ಕೆ ಹೋಗುವುದಕ್ಕಿಂತ ಮುಂಚೆ ಜಡಭರತರ ಆಶ್ರಮ ಸಿಕ್ಕಿತ್ತು. ಜಡಭರತರು ಸಿಕ್ಕಿದ್ರು. ಜಡಭರತರು ಹೇಳಿದರು, ನನ್ನ ಹತ್ರ ಸ್ವಲ್ಪ ಪಾಠ ಕೇಳಿ ಮತ್ತೆ ಅಲ್ಲಿ ಹೋಗು, ಮೊದಲು ನೀನು ಹೋಗಬೇಡ, ಸ್ವಲ್ಪ ಕ್ಲಾಸ್ ಮಾಡಲಿಕ್ಕುಂಟು ಅಂತ ಅವನು ನಿಲ್ಲಿಸಿದ ಹಾಗಿತ್ತು. ಜಡಭರತರ ಮಧ್ಯೆ ಸಮಾಗಮ ರಹುಗಣನಿಗೆ ಆಗ್ತದೆ. ರಹುಗಣ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಾನೆ. ಆ ಪಲ್ಲಕ್ಕಿ ಹೊರಲಿಕ್ಕೆ ಒಂದು ಜನ ಕಡಿಮೆ ಆಗಿತ್ತು, ಒಬ್ಬ ಹೊತ್ತುಕೊಂಡು ಹೋಗುವ ಬೇಕಿತ್ತು. ಅಲ್ಲಿಯ ಆ ಹೊತ್ತುಕೊಂಡು ಹೋಗುವವರು ಕೇಳಿದರು ಜಡಭರತನ ಹತ್ರ, ಅಪ್ಪ ನೀನು ಚೆನ್ನಾಗಿದ್ದೀನಿ ನೋಡಲಿಕ್ಕೆ, ಸ್ವಲ್ಪ ಹೆಗಲು ಕೊಡ್ತೀಯಾ ಅಂತ. ಆಯಿತು ಅಂತ ಹೇಳಿದ್ದ. ಅವರಿಗೆ ಅದೊಂದು ಬೇಕಿತ್ತು, ಇದೊಂದು ಕಡಿಮೆ ಆಗಿತ್ತು. ರಾಜನ ಪಲ್ಲಕ್ಕಿಗೆ ಹೆಗಲು ಕೊಟ್ಟರು. ರಹುಗಣನ ಪಲ್ಲಕ್ಕಿ ಹೊತ್ಕೊಂಡು ಹೊರಟರು. ಎಷ್ಟು ದೂರ, 4 ಹೆಜ್ಜೆ ಹೋಗಲಿಲ್ಲ. ಅಷ್ಟರಲ್ಲಿ ಪಲ್ಲಕ್ಕಿ ಅಲ್ಲಾಡಲಿಕ್ಕೆ ಪ್ರಾರಂಭ ಆಯಿತು. ಪಲ್ಲಕ್ಕಿ ಅಲ್ಲಾಡೋದು ತನ್ನಷ್ಟಕ್ಕೆ ಅಲ್ಲಾಡುವುದಲ್ಲ, 2 ಕಾರಣದಿಂದ ಅಲ್ಲಾಡ್ತದೆ. ಅಲ್ಲಿ ಕೂತವನೇ ಅಲ್ಲಾಡಿದರೆ ಪಲ್ಲಕ್ಕಿ ಅಲ್ಲಾಡ್ತದೆ, ಅಥವಾ ಹೊತ್ತವರು ಅಲ್ಲಾಡಿದರೂ ಪಲ್ಲಕ್ಕಿ ಅಲ್ಲಾಡ್ತದೆ. ಕೂತವಂತೂ ಗಟ್ಟಿ ಕೂತಿದ್ದಾನೆ ರಾಜ, ಅವನಿಗೆ ಭಯ ಇದೆ, ಎಲ್ಲಿ ಬೀಳ್ತೇನೋ ಅಂತ ಭಯ ಇದೆ. ಹಾಗೆ ಗಟ್ಟಿಯಾಗಿ ಕೂತಿದ್ದಾನೆ, ಅವನು ಅಲ್ಲಾಡಲಿಲ್ಲ. ಮತ್ತು ಅಲ್ಲಾಡೋದು ಯಾರು? ಆ ಪಲ್ಲಕ್ಕಿಯನ್ನು ಹೊತ್ತವರು ಯಾರು ಅಂದರೆ ಈ ಒಬ್ಬ ಹೊಸಬ. ಜಡಭರತರು ಅಲ್ಲಾಡ್ತಾ ಇದ್ದಾರೆ. ರಾಜನ ಪಲ್ಲಕ್ಕಿ ಅಲ್ಲಾಡಿತು. ಒಂದು ರಾಜನ ಪಲ್ಲಕ್ಕಿಯನ್ನು ಅಲ್ಲಾಡಿಸಬೇಕಾದರೆ ಏನು ಧೈರ್ಯ ಬೇಕು ನೋಡಿ. ಅದು ಇತ್ತು ಅವರಿಗೆ, ಜಡಭರತರಿಗೆ. ಯಾವ ಭೋವಿಗೂ ಆ ಧೈರ್ಯ ಇರಲಿಲ್ಲ, ಜಡಭರತರಿಗೆ ಇತ್ತು. ರಹುಗಣನ ಪಲ್ಲಕ್ಕಿ ಅಲ್ಲಾಡಿಸಬೇಕು ಅಂತ, ಪಲ್ಲಕ್ಕಿ ಅಲ್ಲ, ರಹುಗಣನನ್ನೇ ಅಲ್ಲಾಡಿಸಬೇಕು ಅಂತಿತ್ತು. ರಹುಗಣನನ್ನು ಅಲ್ಲ, ಅವನ ಒಳಗೆ ಕೂತ ಭ್ರಮೆ, ವಿಪರೀತ ಜ್ಞಾನ, ಸಂಶಯ, ಅದನ್ನು ಅಲ್ಲಾಡಿಸಬೇಕಿತ್ತು.
ಹಾಗಾಗಿ ಜಡಭರತರು ಪಲ್ಲಕ್ಕಿಗೆ ಹೆಗಲು ಕೊಟ್ಟದ್ದು ಮಾತ್ರ ಅಲ್ಲ, ಅದನ್ನು ಅಲ್ಲಾಡಿಸಿದರು. ಅವರು ಅಲ್ಲಾಡಿಸಿದ್ದಲ್ಲ ಅದು ಯಾಕೆ ಅಂತಂದರೆ ಅವರು ಹೆಜ್ಜೆ ಇಡಬೇಕು. ಮುಂದಿನ ಹೆಜ್ಜೆ ಇಡಲಿಕ್ಕಾಗಲಿಲ್ಲ. ಯಾಕೆಂದರೆ ಹೆಜ್ಜೆ ಇಟ್ಟರೆ ಎಲ್ಲಿ ಹೆಜ್ಜೆ ಇಡ್ತಾರೆ ಅಲ್ಲಿ ಯಾವುದೋ ಒಂದು ಜಂತು ಕಾಣಿಸ್ತಿತ್ತು. ಅಲ್ಲಿ ಮೇಲೆ ಕಾಲಿಟ್ಟರೆ ಅದು ಸತ್ತು ಹೋಗ್ತದೆ. ಒಂದು ಪ್ರಾಣಿ ಹಿಂಸೆ, ಎಂತಹ ಚಿಂತೆ ನೋಡಿ. ಒಂದು ಪ್ರಾಣಿಯಲ್ಲಿ ಭಗವಂತ ಇರ್ತಾನೆ, ಭಗವಂತನ ವಿಭೂತಿ ರೂಪ ಇದೆ. ಭೂತೇಶು ಭೂತೇಶು ವಿಚಿಂತ್ಯ ಧೀರಾಹ. ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಭಗವಂತನ ವಿಭೂತಿ ರೂಪಗಳಿರ್ತವೆ, ವಿಶೇಷವಾದ ರೂಪ ಭಗವಂತನದ್ದು ಇರ್ತದೆ. ಹಾಗಾಗಿ ಒಂದು ಪ್ರಾಣಿಗೆ ಹಿಂಸೆ, ಅಲ್ಲಿರುವ ಭಗವಂತನ ಹಿಂಸೆ. ಹಾಗಾಗಿ ಹೆಜ್ಜೆ ಇಡಲಿಕ್ಕೆ ಅವ್ರಿಗೆ ಕಷ್ಟ ಆಯಿತು. ಹೆಜ್ಜೆ ಇಡಲಿಲ್ಲ. ಹೆಜ್ಜೆ ಇಡಲಿಲ್ಲ ಅಂದರೆ ಒಂದು ಕಾಲಲ್ಲಿ ನಿಂತು ಇನ್ನೊಂದು ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿ ಇಡುವಾಗ ಪಲ್ಲಕ್ಕಿ ಅಲ್ಲಾಡೋದು ಸಹಜ. ಹಾಗಾಗಿ ದುರುದ್ದೇಶ ಇರಲಿಲ್ಲ. ಪಲ್ಲಕ್ಕಿ ಅಲ್ಲಾಡಿತು. ಪಲ್ಲಕ್ಕಿ ಅಲ್ಲಾಡಿದಾಗ ಆ ಒಳಗೆ ಕೂತಿರ್ತಕ್ಕಂತಹ ರಹುಗಣ, ಆ ರಹುಗಣ ಮಾತಾಡ್ತಾನೆ. ರಹುಗಣ ಅಲ್ಲದಿದ್ದರೆ ನಾವಾದರೂ ಅಲ್ಲ ಭಯಪಡುವವರೇ. ನಮ್ಮದು ಪಲ್ಲಕ್ಕಿ ಅಂದರೆ ಗಾಡಿ ಅಂತ ಇಟ್ಕೊಳ್ಳಿ. ಡ್ರೈವರ್ ಎಲ್ಲಿಯಾದರೂ ಹೊಂಡ ಸಿಕ್ಕಿದಾಗ ಮೇಲೆ ಹೊತ್ತು ಹಾಕಿದರೆ ಎಷ್ಟು ಬೈತೇವೆ ನಾವು, ಎಷ್ಟು ಆಕ್ಷೇಪ ಮಾಡ್ತೇವೆ. ಎಲ್ಲ ನಾಮಾವಳಿಗಳನ್ನು ನಾವು ಶುರು ಮಾಡ್ತೇವೆ ನಾವು. ಯಾಕೆ ಅಂತಂದರೆ ಎರಡೂ ಕಾರಣ. ಒಂದು, ನಮ್ಮ ಗಾಡಿ ಜಖಮ ಆಗುತ್ತೆ, ಅದಕ್ಕಿಂತ ಜಾಸ್ತಿ ನಾವೇ ಜಖಮ ಆಗ್ತೇವೆ ಅಂತ. ಹಾಗಾಗಿ ನಮಗಿದು ಅಭ್ಯಾಸ ನಮಗೆ. ಹಾಗಾಗಿ ರಹುಗಣ ಅಲ್ಲಿಂದಲೇ ಅಭ್ಯಾಸವಾದ್ದು. ರಹುಗಣ ಆಕ್ಷೇಪ ಮಾಡ್ತಾನೆ. ಏನಿದು ಹೊತ್ತವರಿಗೆ ಆಕ್ಷೇಪ ಮಾಡ್ತಾನೆ. ಅವರು ಹೇಳಿದರು, ಅನ್ಯಾಯ ಆದಾಗ ನಾನಲ್ಲ ಅಂತ ಎಲ್ಲ ಹೇಳ್ತಾರೆ. ಎಲ್ಲಿಯಾದರೂ ಬಹುಮಾನ ಕೊಡ್ತಾನಂದರೆ ನಾನೇ ಅಂತ ಹೇಳ್ತೇವೆ. ಅದು ಅವತ್ತೂ ಇತ್ತು. ಹಾಗಾಗಿ ಹೊತ್ತ ಬೋವಿಗಳು ಹೇಳಿದರು, ನಾವಲ್ಲ, ಇವರು ಹೊಸಬ ಇವ, ಹಾಗಾಗಿ ಇವೊಂದು ದೋಷ, ನಮ್ಮದು ದೋಷ ಅಲ್ಲ ಅಂತ ಅವನು ಹೇಳ್ತಾನೆ. ಆವಾಗ ಆ ಬೋವಿಗೆ ರಹುಗಣ ಹೇಳುವ ಮಾತು ಎಷ್ಟು ನಂಜು ಮಾತು, ಎಂತಹ ಕೊಂಕು ಮಾತು ಆಡ್ತಾನೆ. ಅಹೋ ಕಷ್ಟಂ ಭ್ರಾತಃ ವ್ಯಕ್ತಂ ಉರು ಪರಿಶ್ರಾಂತಃ. ಅವನು ಹೊತ್ತದ್ದು ಈಗ ಮಾತ್ರ ಒಂದು ಹೆಜ್ಜೆನೂ ಮುಂದೆ ಸಾಗಲಿಲ್ಲ. ಅವನು ಏನು ಹೇಳ್ತಾನೆ ಅಂತಂದರೆ, ಅಹೋ ಭ್ರಾತಃ ವ್ಯಕ್ತಂ ಉರುಶ್ರಾಂತಃ ಭ್ರಾತಃ ಅಂತ ಹೇಳ್ತಾನೆ. ನಮ್ಮಲ್ಲಿ ಹೇಳ್ತಾರೆ ನೋಡಿ, ಅಣ್ಣ ಏನಣ್ಣ ಅಂತ ಕೇಳ್ತೇವೆ ನೋಡಿ, ಅಲ್ಲಿಂದ ಬಂದ ಶಬ್ದ ಅದು. ಭ್ರಾತಃ ಅಂತ ಹೇಳ್ತಾನೆ, ಸಹೋದರ ಅಂತ ಹೇಳ್ತಾನೆ. ಭ್ರಾತಃ ವ್ಯಕ್ತಂ ಉರು ಪರಿಶ್ರಾಂತಃ. ಅಬ್ಬಾ, ಎಷ್ಟು ಶ್ರಮ ಆಗಿದೆ, ಎಷ್ಟು ಸುಸ್ತಾಗಿದೆ, ನಂಜು ಇದು. ಈಗ ತಾನೇ ಹೆಗಲು ಕಟ್ಟದ್ದು, ಸುಸ್ತಾದಾಗೆ ಮಾಡ್ತಿ, ಅದೇನು 12 ಗಂಟೆ ಆಯ್ತಾ ನೀನು ಕೂತು ಅಂತ ಕೇಳ್ತಾನೆ. ವ್ಯಕ್ತಂ ಉರು ಪರಿಶ್ರಾಂತಃ ದೀರ್ಘಂ ಅಧ್ವಾನಂ ಏಕಯೇವ ಊಹಿವಾನ್. ಅಪ್ಪ, ಎಷ್ಟು ಮೈಲುಗಟ್ಟಲಾಯಿತು ನೀನು ಒಬ್ಬನೇ. ಏಕಯೇವ ಊಹಿವಾನ್ ದೀರ್ಘಂ ಪಂಥಾನಂ ದೀರ್ಘಂ ಅಧ್ವಾನಂ. ದೀರ್ಘವಾದ ರಸ್ತೆಯಲ್ಲಿ ನೀನೇ ಹೊತ್ತುಕೊಂಡು ಬಂದಿದ್ದಿ. ಎಷ್ಟು ಕಷ್ಟ. ಸುಚಿರಂ ನಾತಿ ಪೀವ. ಪಾಪ, ಬಡಕಲು ದೇಹ, ತುಂಬ ಬಲಿಷ್ಠ ಅಲ್ಲ. ನಾತಿ ಸಂವಹನಾಂಗ, ಒಳ್ಳೆಯ ದೃಢವಾದ ಗಟ್ಟಿಮುಟ್ಟಾದ ದೇಹ ಇಲ್ಲ ನಿನಗೆ. ಪಾಪ, ಕೃಶವಾದ ಕಾಯ. ಜರಸಾಚ ಉಪದ್ರುತ. ಎಂಥ ನಂಜು ನೋಡಿ. ಪಾಪ, ಮುದುಕಾಗಿದ್ದಿ, ಹಣ್ಣು ಮುದುಕ. ಜರಸಾಚ ಉಪದ್ರುತ. ಒಳ್ಳೆಯ ಯೌವನದ ವಯಸ್ಸ ಒಂದು. ಅದನ್ನು ನೋಡಿ ಜರಸಾಚ ಉಪದ್ರುತ ಅಂದರೆ ದೇಹ ಬಡಕಲು, ದೇಹಗಳಿಗೆ ತಾಕತ್ತಿಲ್ಲ, ಅದರ ಜೊತೆಗೆ ಮುದಿತನ ಬಂದಿದೆ. ಭವಾನ್ ಸಖೇ ನೋಯೇವ ಅಪರಯೇವ ಏತೇ ಸಂಘಟಿನ. ಏನಿದು ಅಂತ ಅವನನ್ನು ನಂಜಿನಿಂದ ಮಾತಾಡಿಸ್ತಾನೆ. ಇತಿ ಬಹು ವಿಪ್ರಲಬ್ಧ. ತುಂಬ ಅವನನ್ನು ಹಂಗಿಸಿ ಅವನನ್ನು ಮಾತಾಡ್ತಾನೆ. ಮಾತಾಡಿದರೆ ಜಡಭರತರು ಮಾತಾಡ್ತಾರೆ. ಇಲ್ಲಿವರೆಗೆ ಬಾಯಿ ತೆಗೆಯದಿದ್ದ ಜಡಭರತರು ಇವತ್ತೇ ಮೊಟ್ಟ ಮೊದಲು ಬಾಯಿ ತೆಗಿತಾ ಇದ್ದಾರೆ. ರಹುಗಣನ ಎಂತಹ ಯೋಗ್ಯತೆ ಅಂತ ನೋಡಿ. ಏನೇ ಬೈದದ್ದು ಕೂಡ ದೊಡ್ಡವರಿಗೆ ಬೈದಿದ್ದಾನೆ. ನಾವು ಪೂಜೆ ಮಾಡುವುದೂ ದೊಡ್ಡವರಿಗೆ ಮಾಡಬೇಕು, ದಾನ ಮಾಡುವಾಗಲೂ ದೊಡ್ಡವರಿಗೆ ದಾನ ಮಾಡಬೇಕು, ಬೈಯುವಾಗ ಜಗಳಾಡುವಾಗಲೂ ದೊಡ್ಡವರ ಹತ್ರನೇ ಜಗಳಾಡಿ. ವಾದಿರಾಜರು ಹೇಳಿದ ಹಾಗೇನೆ, ನಾವು ಜಗಳಾಡಿದರೆ ಗಂಧ ತೇದುವನ ಹತ್ರ ಜಗಳಾಡಬೇಕೇ ಹೊರತು ಇನ್ನೊಬ್ಬರ ಹತ್ರ ಜಗಳಾಡಬಾರದು ನಾವು ಅಂತ. ಯಾಕೆಂದರೆ ಗಂಧ ತೇದುವನ ಹತ್ರ ಜಗಳಾಡಿದರೆ ಗಂಧನೇ ನಮ್ಮ ಮೈ ಮೇಲೆ ಅಂಟಿಕೊಳ್ತದೆ. ನಾವು
ಕೊಲಚೇವನ ಜೊತೆಗೆ ಜಗಳ ಆಡಬಾರದು ಅಂತ. ಹಾಗೆಯೇ ರಹುಗಣರು ಜಗಳಾಡಿದ ವ್ಯಕ್ತಿ ಒಳ್ಳೆಯ ಸಾಧಕ ಜಡಭರತರು. ಹಾಗಾಗಿ ಆ ಜಡಭರತರ ಹತ್ರ ಜಗಳಾಡಿದರೆ ಅವರು ಮಾತಾಡ್ತಾರೆ. ತ್ವಯೋಜಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತುಸ್ಸಮೇ ಸ್ಯಾತ್ ಯದಿವೀರ ಭಾರಃ ಗಂತುರ್ ಯದಿ ಸ್ಯಾತ್ ಅಧಿಗಮ್ಯ ಮಧ್ವಾ ಪಿವೇತಿ ಚಾಸೋ ನವಿದಾಂ ಪ್ರವಾದಃ. ಜಡಭರತರು ಹೇಳ್ತಾರೆ, ಅಪ್ಪ ಏನೆಲ್ಲ ನೀನು ಶಬ್ದ ಹೇಳಿದ್ದಿ ಅದೆಲ್ಲ ನನಗೆ ಅನ್ವಯಿಸೋದೇ ಇಲ್ಲ ಅಂತ. ಅವನಿಗೆ ಕೊಂಕು ಏನು ಮಾತಾಡಿದ್ದಾನೆ ಅದೆಲ್ಲ ಯಾರಿಗೆ ಅನ್ವಯಿಸ್ತದೆ, ನನಗೆ ಅಲ್ವೇ ಅಲ್ಲ. ನೀನು ಹೇಳಿದ್ದು ಯಾರಿಗೋ ಒಬ್ಬನಿಗೆ ಹೇಳಿದ್ದು. ಯಾರಿಗೆ ಹೇಳಿದ್ದು ನೀನು? ತುಂಬ ಬಡಕಲು ದೇಹ, ನಿನಗೆ ದೇಹ ಕೃಶ ಆಗಿದೆ, ಜರಸಾಚ ಉಪದ್ರುತಃ. ಈ ಮಾತೆಲ್ಲ ಯಾರಿಗೆ ಹೇಳಬೇಕು ನೀನು? ನನಗಲ್ಲ. ಮತ್ತು ಯಾರಿಗೆ ಹೇಳಿದ್ದು? ನನ್ನ ಶರೀರಕ್ಕೆ ಹೇಳಿದ್ದು ಅಂತ ಹೇಳ್ತಾನೆ. ನೋಡಿ, ಅದು ಎರಡನ್ನು ಬೇರ್ಪಡಿಸ್ತಾರೆ ಜಡಭರತರು. ಎರಡು ಬೇರೆ 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 ನಮ್ಮ ಮುಂದೆ ಇಡ್ತಾರೆ. ನಾವು ಅಂಗಿ ಹಾಕಿದರೆ, ಅಂಗಿ ತೆಗೆದಿಟ್ಟರೆ ಅದು ಹೇಗೆ ನಾವು ಅಂಗಿ ಬೇರೆ ನಾವು ಬೇರೆ ಅಂತ ಅದನ್ನು ಬೇರೆ ಬೇರೆ ಇಡ್ತೇವೆ ನೋಡಿ. ಪ್ರತ್ಯೇಕತೆ ನಾವು ಮಾಡ್ತೇವೆ ನೋಡಿ. ವೇದಾಂತ ಕ್ಲಾಸಿನ ಬೇಸಿಕ್ ಕ್ಲಾಸ್ ಇದು. ಜಡಭರತರು ನಮಗೆ ತಿಳಿಸ್ತಾರೆ. ವೇದಾಂತ ಅರ್ಥ ಆಗಬೇಕಾದ್ರೆ ಮೊದಲು ಭೇದ ಗೊತ್ತಾಗಬೇಕು. ಜಡ ಬೇರೆ, ಚೇತನ ಬೇರೆ, ಪಂಚಭೇದಗಳು ಎಲ್ಲಿವರೆಗೆ ಅರ್ಥ ಆಗುವುದಿಲ್ಲ ಅಲ್ಲಿವರೆಗೆ ವೇದಾಂತಗಳು ಅರ್ಥ ಆಗುವುದಿಲ್ಲ. ಅಂತಹ ಪಂಚಭೇದವನ್ನು ಪರಿಚಯ ಮಾಡಿಸಿಕೊಟ್ಟ ದೊಡ್ಡ ಗುರುಗಳು ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಮಾಡಿದ ಉಪಕಾರ ಅದು ನಾವು ಎಂದೂ ನಾವು ಮರೀಲಿಕ್ಕಾಗದೇ ಇದ್ದದ್ದು. ಜಡಭರತರು ರಹುಗಣನಿಗೆ ವೇದಾಂತ ಹೇಳುವುದಕ್ಕಿಂತ ಮುಂಚೆ ಮೊದಲು ಮಾಡಿದ ಕ್ಲಾಸೇ ಇದು. ಜಡ ಚೇತನಗಳ ವಿವೇಕ. ಈ ಶರೀರ ನಮಗೆ ದೇವರು ಕೊಟ್ಟಿದ್ದಾನೆ. ನಾವು ಏನು ಮಾಡಬೇಕಾದ್ದು? ಇದನ್ನು ಎರಡನ್ನು ಬೇರ್ಪಡಿಸಬೇಕು. ಹಾಲು ನೀರು ಒಟ್ಟಿಗೆ ಬೆರೆಸಿದರೆ, ಇವತ್ತು ಏಕಾದಶಿ ಬೇಡ ಬಿಡಿ, ನಾಳೆ ಅದನ್ನು ತೆಗೆದಿಟ್ಟು ಬೇರ್ಪಡಿಸಿ ನೀವು. ಹಾಲು ನೀರು ನಿಮಗೇನು ಗೊತ್ತಿದೆ ಅಂತಂದರೆ, ನೀರು ಹಾಲಾಗಿದೆ, ಹಾಲು ನೀರು ಎರಡು ಬೇರೆ ಬೇರೆ ಅಂತ ಗೊತ್ತಿದ್ದರೂ ಹಾಲು ನೀರು, ನೀರು ಹಾಲು, ನೀರು ಹಾಲು ಅಂತ ಹೇಳ್ತೇವೆ. ಅಂದರೆ ನೀರು ಹಾಲಿನಲ್ಲಿ ನೀರಿದೆ, ಇದರಲ್ಲಿ ಹಾಲು ಇದೆ, ಹಾಲು ಕಮ್ ನೀರು, ಹಾಲು ನೀರು, ನೀರು ಹಾಲು, ಇಷ್ಟು ಮಾತ್ರ ಗೊತ್ತಿರೋದು. ಅದನ್ನು ಬೇರ್ಪಡಿಸಿ ನೀರು ಬೇರೆ ಹಾಲು ಬೇರೆ ಮಾಡಿ ಬೇರ್ಪಡಿಸಲಿಕ್ಕೆ ಬರುವುದಿಲ್ಲ. ಆದರೆ ಜ್ಞಾನ ಇದೆ ನಮಗೆ, ನೀರು ಬೇರೆ ಹಾಲು ಬೇರೆ, ಇದು ಭೇದ ಜ್ಞಾನ. ನಮ್ಮ ಶರೀರದಲ್ಲಿಯೂ ಕೂಡ ಹಾಗೇನೆ ಇದನ್ನು ಬೇರ್ಪಡಿಸಬೇಕು. ಇದರಲ್ಲಿ ಹಾಲಿನಂತಹ ಜೀವನೂ ಇದ್ದಾನೆ, ನೀರಿನಂತಹ ದೇಹನೂ ಇದೆ. ಇದು ಬೇರ್ಪಡಿಸಬೇಕು. ನಮಗೆ ಜ್ಞಾನ ಇಲ್ವೋ? ಇದೆ. ಹೇಗಿದೆ ಅಂತಂದರೆ, ನನ್ನ ದೇಹ ಪ್ರತಿಯೊಬ್ಬರೂ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಾನು ದೇಹ ಯಾರೂ ಹೇಳುವುದಿಲ್ಲ, ಯಾವ ಭಾಷೆಯಲ್ಲಿಯೂ ಹೇಳುವುದಿಲ್ಲ. ಹಾಗಾಗಿ ಭೇದ ಜ್ಞಾನ ಇದೆ. ಇದೆಯಾ ಅಂತಂದರೆ ಅದು ಸ್ಪಷ್ಟತೆ ಇಲ್ಲ. ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಹಾಲು ನೀರು ಬೇರೆ ಬೇರೆ ಅಂತ ಗೊತ್ತಿದೆ ನಮಗೆ. ಎಳ್ಳು ಸಾಸಿವೆ ಬೇರೆ ಬೇರೆ ಅಂತ ಗೊತ್ತಿದೆ ನಮಗೆ. ಬೇರ್ಪಡಿಸಬೇಕು. ಎಳ್ಳು ಸಾಸಿವೆ ಒಟ್ಟು ಹಾಕಿ ಕೊಟ್ಟರೆ ಬೇರ್ಪಡಿಸಿ ಎಷ್ಟು ಕಷ್ಟ. ಅಕ್ಕಿ ಭತ್ತ ಇದ್ದರೆ ನಾವು ಸ್ವಲ್ಪ ಕಷ್ಟಪಡಬೇಕು, ಆದರೂ ಗೊತ್ತಾಗುತ್ತೆ. ಭತ್ತ ಬೇರೆ, ಅಕ್ಕಿ ತಂಡುಲ ಬೇರೆ ಅಂತ ನಾವು ಮಾಡ್ತೇವೆ. ಹಾಲು ನೀರು ಬೆರೆಸಿದ್ದು ಗೊತ್ತಿದೆ, ಬೇರ್ಪಡಿಸಲಿಕ್ಕೆ ಗೊತ್ತಿಲ್ಲ ನಮಗೆ. ಅದೇ ರೀತಿ ಇಲ್ಲಿಯೂ ಕೂಡ ಭೇದ ಇದೆ. ಜೀವ ಬೇರೆ, ಜಡ ಬೇರೆ, ಅದನ್ನು ಬೇರ್ಪಡಿಸಬೇಕು. ಇದೇ ಸಾಧನೆ ಅಂತ ಹೇಳ್ತಾರೆ. ನಾವೇನು ಮಾಡಿದ್ದೇವೆ ಅಂತ ತಿಳ್ಕೊಂಡಿದ್ದೇವೆ ಅಂದರೆ, ನಾನೇ ಶರೀರ, ಶರೀರವೇ ನಾನು ಅಂತ ವ್ಯವಹಾರ ನಾವು ಮಾಡ್ತೇವೆ. ಅದು ತಪ್ಪಿದ್ದು ಅಲ್ಲೇ. ಹಾಗಾಗಿ ಈ ಶರೀರಕ್ಕೆ ಬೈದರೆ ನನಗೇ ಬೈದದ್ದು ಅಂತ ನಾವು ಕೋಪ ನಮಗೆ ಬರುತ್ತೆ. ಶರೀರವನ್ನು ಬೈದರೆ ಖುಷಿ ಪಡಬೇಕು, ನನಗೆ ಬೈದದ್ದಲ್ಲ, ಈ ಶರೀರಕ್ಕೆ ಬೈದದ್ದು ಅಂತ ಅದನ್ನು ಉಪೇಕ್ಷೆ ಮಾಡಿಬಿಟ್ರೆ ಇದು ವೇದಾಂತ. ಜಡಭರತರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾದಯ ಆದಯಶ್ಚ ಕ್ಷುತು ತ್ರಿಟು ಭಯಂ ಕಲಿಹಿ ಇಚ್ಛಾ ಜರಾಚ ನಿದ್ರಾ ಅರತಿ ಮನ್ಯು ಅಹಂ ಮದಶ್ಚ ದೇಹೇನ ಜಾತಸ್ಯ ನಮೇ ಸಂತಿ. ಈ ಕೃಶತ್ವ ಅಥವಾ ಸ್ಥೂಲತ್ವ ಅದು ಯಾರಿಗೆ ಸಂಬಂಧಪಟ್ಟದ್ದು? ನನಗಲ್ಲ, ಅದು ದೇಹೇನ ಜಾತಸ್ಯ. ಈ ಜಡದಲ್ಲಿ ಇರುವುದು, ಜಡದಲ್ಲಿದ್ದದ್ದನ್ನು ದೇಹೇನ ಜಾತಸ್ಯ, ಆ ದೇಹಾಭಿಮಾನ ಯಾರಿಗಿದೆ ಅಂದರೆ ನಾನೇ ದೇಹ ಅಂತ ಅಷ್ಟು ಆ ದೇಹದಲ್ಲಿ ದುರಭಿಮಾನ ಇದೆ ಅವರಿಗೆಲ್ಲ ಇದು. ನಾನು ಇವತ್ತು ಉಪವಾಸ ಮಾಡಿದ್ದೆ, ಬೆಳಗಿಂದ ಎಂಥದೂ ಇಲ್ಲ, ಕೂತು ನನ್ನ ದೇಹ 1 kg ಕಡಿಮೆ ಆಯಿತು ಅಂತ. ನಾನು 1 kg ಕಡಿಮೆ ಆದೆ, ನನ್ನ ದೇಹ 1 kg ಕಡಿಮೆ ಆಯಿತು ಅಂದರೆ ಓಕೆ, ನಾನು 1 kg ಕಡಿಮೆ ಆಯಿತು ಅಂತಂದರೆ ತಪ್ಪಾಯಿತು, ರಾಂಗ್. ಹಾಗಾಗಿ ನಮಗೆ ಆ ದೇಹಾತ್ಮ ವಿವೇಕ ಅದು ನಮಗೆ ಬೇಕಾದ್ದು. ನಾನು ಬೇರೆ, ದೇಹ ಬೇರೆ, ಈ ವಿವೇಕ ನಮಗೆ ಇದ್ದರೆ ನಾವು ವೇದಾಂತದಲ್ಲಿ ನಾವು ಸಾಗಲಿಕ್ಕೆ ಸಾಧ್ಯ.
ಅವನು ಹೇಳ್ತಾನೆ, ಜೀವನ್ಮೃತತ್ವಂ, ನೀನು ಜೀವನ್ಮೃತ ಅಂತ ಅವನು ಬೈದಿದ್ದ. ನೋಡಿ, ಜೀವನ್ಮೃತ ಅದೊಂದು ಗುಣ. ಅದು ಜೀವನ್ಮೃತ, ದೇಹದ ಮೇಲೆ ಅಭಿಮಾನ ಇಲ್ಲ, ಆದರೆ ಬದುಕಿದ್ದಾನೆ. ಜೀವನ್, ದೇಹದ ಮೇಲೆ ಅಭಿಮಾನ ಇಲ್ಲ, ಅದು ಮೃತ. ಜೀವನ್ ಮೃತ, ಬದುಕಿರಬೇಕು, ಸತ್ತಿರಬೇಕು. ಸತ್ತಿರಬೇಕು ಅಂತಂದರೆ ಈ ದೇಹದ ಮೇಲೆ ಅಭಿಮಾನ ಸತ್ತಿರಬೇಕು. ಆದರೆ ನಾನು ಜೀವಂತನಾಗಿ, ನಾನು ಅಜರಾಮರ, ನಾನು ಅನಾದಿ, ನಾನು ನಿತ್ಯ. ನನ್ನ ದೇಹ ಜಾತಸ್ಯ ಹಿ ಧ್ರುವೋ ಮೃತ್ಯು. ಈ ದೇಹ ಅದು ಬೇರೆ. ದೇವರು ಈ ಜೀವನಿಗೆ ಸುತ್ತಿದ ಒಂದು ಬಟ್ಟೆಯ ಅಲಂಕಾರದ ಹಾಗೆಯೇ ಈ ದೇಹ. ಜೀವ ಇರುವುದು ಎಷ್ಟು? ನಮ್ಮ ಆಚಾರ್ಯರು ಹೇಳ್ತಾರೆ, ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಅಂತ. ಒಂದು ಪರಮಾಣು ಜಾಗದಲ್ಲಿ ಅನಂತ ಜೀವರಾಶಿಗಳು, ಅಂದರೆ ಜೀವನ ಪರಿಮಾಣ ಎಷ್ಟಿರ್ತದೆ ಅಂತ. ಒಂದು ಕುದುರೆಯ ಬಾಲವನ್ನು 10,000 ತುಂಡು ಮಾಡಿದರೆ ಒಂದು ಚಿಕ್ಕ ತುಂಡು, ಹಾಗೆ ಈ ಜೀವ ತುಂಬ ಅಣುವಾಗಿದ್ದಾನೆ ಅಂತ. ಮತ್ತೇನಿದು ಇಷ್ಟು ದಪ್ಪ, ಇಷ್ಟು ಉದ್ದ, ಇಷ್ಟು ಅಗಲ? ಈ ಜರಾಸಂಧನ ವೇಷ ಹಾಕ್ತಾರೆ ನೋಡಿ ನಾಟಕದಲ್ಲಿ. ಆ ವೇಷ ಹಾಕಿದರೆ ಅವನು ಭಾರೀ ಭರ್ಜರಿ ಕಾಣಿಸ್ತಾನೆ. ನೀವು ಡೆಕೋರೇಷನ್ ರೂಮಿಗೆ ಹೋಗಿ ಅವನೊಟ್ಟಿಗೆ ಹೋದರೆ ಅವನ ಚೋಂಗ ಇಷ್ಟೇ ತೆಳ್ಳಗೆ ಇರ್ತಾನೆ. ಅದು ಮತ್ತೆ ಹೇಗೆ ಅಂದರೆ ಬಟ್ಟೆ ಸುತ್ತಿ 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 ಇಷ್ಟು ದಪ್ಪ ಮಾಡಿರ್ತಾನೆ. ಅವನು ರಂಗಸ್ಥಳಕ್ಕೆ ಬಂದರೆ ನೋಡಿದರೆ ಅಬ್ಬಾ ಎಷ್ಟು ದಪ್ಪ ಅಂತ, ಹೋದರೆ ನಿಜ ರೂಪ ನೋಡಿದರೆ ಇಷ್ಟೇ ಇರುತ್ತೆ. ನಮ್ಮದು ಹಾಗೆ ಜರಾಸಂಧನಿಗೆ ಸುತ್ತಿದ ಹಾಗೆ ನನಗೆ ಬಟ್ಟೆ ಸುತ್ತಿ 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 ಇಷ್ಟು ದಪ್ಪ ಮಾಡಿತ್ತು. ಹಾಗಾಗಿ ನಮಗೆ ಸುಸ್ತು. ನಾವು ದೇವರ ಹತ್ರ ಹೇಳಬೇಕಾದ್ದು, ದೇವರೇ ಎಕ್ಸ್ಟ್ರಾ ಏನು ಸುತ್ತಿದ್ದಿ ಬಟ್ಟೆ ಅದನ್ನು ತೆಗೆ ಅಂತ ಹೇಳುವುದೇ ಈ ಭಾಗವತದ ಚಿಂತನೆ. ಆ ಎಕ್ಸ್ಟ್ರಾ ಫಿಟ್ಟಿಂಗನ್ನು ತೆಗೆದುಬಿಟ್ರೆ, ನಾವು ಒರಿಜಿನಲ್ ಆಗಿಬಿಟ್ರೆ, ನಮ್ಮವರೇ ನಾವು ಇದ್ದರೆ ನಮ್ಮಷ್ಟು ಆನಂದ ಯಾರಿಗೂ ಇಲ್ಲ. ಇದನ್ನು ಜಡಭರ್ತರು ಹೇಳ್ತಾರೆ. ಅದು ಜೀವನ್ಮೃತ. ನಾವು ಹೇಗಿರಬೇಕು ಅಂದರೆ ಜೀವನ್ನಾಗಬೇಕು, ಮೃತ್ಯು ಆಗಬೇಕು ಅಂತ. ಹೀಗೆ ಇದು ನನಗೇನಿಲ್ಲ, ನೀನು ಬೈದದ್ದು ನನಗಲ್ಲ, ದೇಹೇನ ಜಾತಸ್ಯ, ದೇಹಾಭಿಮಾನ ಯಾರಿಗಿದೆ ಅವರಿಗೆ ನೀನು ಬೈದದ್ದು, ನನಗೇನಿಲ್ಲ ಅಂತ ಅದನ್ನು ಅವರು ಹೇಳ್ತಾ, ವಿಗತ ನರದೇವ ಸ್ಮಯ ಉವಾಚ. ಅವಾಗ ರಹುಗಣ ಮಾತಾಡ್ತಾನೆ. ರಹುಗಣನಿಗೆ ಏನು ಅಂತಲೇ ಅರ್ಥ ಆಗಲಿಲ್ಲ. ಜಡಭರ್ತರು ಅಲ್ಲಾಡಿಸಿ ಬಿಟ್ಟಿದ್ದಾರೆ. ಪಲ್ಲಕ್ಕಿ ಅಲ್ಲ, ಅವನ ದೇಹವನ್ನೇ ಅಲ್ಲಾಡಿಸಿದ, ದೇಹ ಅಲ್ಲ, ಅವನ ಒಳಗಿನ ಚಿಂತನೆಯನ್ನೇ ಅಲ್ಲಾಡಿಸಿದ್ದಾರೆ. ಅವನು ಏನು ತಿಳ್ಕೊಂಡಿದ್ದಾನೆ ಅಂತಂದರೆ, ಸವ್ವೀರ ದೇಶದ, ಸಿಂಧು ದೇಶದ ರಾಜ ನಾನು ಇಡೀ ಭೂಮಿಯ ಅರಸ, ನಾನು ಕಪಿಲಾಶ್ರಮದಲ್ಲಿ ಓದುವ ದೊಡ್ಡ ತತ್ವಜ್ಞಾನಿ ಅಂತ ಒಳಗಿನಿಂದ ಭ್ರಮೆ ತುಂಬಿಕೊಂಡಿತ್ತು. ಆ ಭ್ರಮೆಯನ್ನು ಅಲ್ಲಾಡಿಸಿದ್ದಾರೆ. ವಿಗತ ನರದೇವ ಸ್ಮಯ, ನರದೇವ ರಾಜ ಅನ್ನುವ ಸ್ಮಯ, ಅಹಂಭಾವ ಅದು ಅವನಿಗೆ ಹೋಗಿಬಿಟ್ಟಿದೆ. ಹಾಗಾಗಿ ರಹುಗಣರು ಮಾತಾಡ್ತಾರೆ, ಕಸ್ತ್ವಂ ನಿಗೂಢಶ್ಚರಸಿ ದ್ವಿಜಾನಾಂ ಬಿಭರ್ಷಿ ಸೂತ್ರಂ ಕಥಮೋವ ಧೂತಃ. ನೀನು ಯಾರು ಅಂತ ಕೇಳ್ತಾರೆ. ಅವರು ನೋಡ್ತಾರೆ, ಸೂತ್ರಂ ಬಿಭರ್ಷಿ ದ್ವಿಜಾನ, ಅವರಿಗೆ ಕಾಣಿಸಿದ್ದು ರಹುಗಣನಿಗೆ ಬ್ರಾಹ್ಮಣನ ಯಜ್ಞೋಪವೀತ ಕಾಣಿಸು. ಸೂತ್ರಂ ಬಿಭರ್ಷಿ, ಸೂತ್ರವನ್ನು ನೋಡಿದಂತೆ. ಭಾಗವತ ಹೇಳುತ್ತೆ, ಅದನ್ನು ನೋಡಿದ ಅವನು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದಂತೆ. ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನ ತ್ರಕ್ಷಶೂಲಾತ್ ನ ಯಮಸ್ಯ ದಂಡಾತ್. ನಾನು ದೇವೇಂದ್ರನ ವಜ್ರಾಯುಧಕ್ಕೆ ಹೆದರುವುದಿಲ್ಲ. ದೇವೇಂದ್ರನ ವಜ್ರಾಯುಧಕ್ಕೆ ಎಷ್ಟು ಶಕ್ತಿ ಇದೆ. ವೃತ್ರನನ್ನು ಸಂಹಾರ ಮಾಡಿದ ಕತೆ ಈಗ ತಾನೇ ನೀವು ಕೇಳಿದ್ದೀರಿ. ತ್ರಕ್ಷಶೂಲಾತ್, ರುದ್ರದೇವರ ತ್ರಿಶೂಲ, ನಾನು ಅದಕ್ಕೂ ಹೆದರುವುದಿಲ್ಲ. ರಹುಗಣ ರಾಜ ಹೇಳ್ತಾನೆ, ಯಮಸ್ಯ ದಂಡಾತ್, ಯಮನ ದಂಡಕ್ಕೆ ಎಂಥವರೂ ಕಕ್ಕಾಬಿಕ್ಕಿ ಆಗ್ತಾರೆ. ನಾವು ನೋಡಿದ್ದೇವೆ ಅಜಾಮಿಳನ ಕತೆ. ನ ಅಗ್ನಿ ಅರ್ಕ ಸೋಮಾನಿಲ ವಿತ್ತಪ ಅಸ್ತ್ರಾತ್, ಯಾರ ಅಸ್ತ್ರಕ್ಕೂ ಹೆದರುವುದಿಲ್ಲ. ನಾನು ಹೆದರುವುದು ಒಂದಕ್ಕೆ ಮಾತ್ರ. ಅದು ಯಾವುದು ಅಂತಂದರೆ ಬ್ರಾಹ್ಮಣರ ಯಜ್ಞೋಪವೀತಕ್ಕೆ ಮಾತ್ರ ನಾನು ಹೆದರ್ತೇನೆ ಅಂತ ಹೇಳಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ ಅಂತೆ. ನಾವು ಭಾಗವತ ಚಿಂತನೆ ಮಾಡಬೇಕು. ನಾವು ಬ್ರಾಹ್ಮಣರು ಅಂತ ಅನುಸಂಧಾನ ಮಾಡಬೇಕಾದ್ದು. ನಾವು ಹೆದರಬಾರ್ದು. ನಾವು ಮೊನ್ನೆಬ್ಬ ಹುಡುಗ ಪರೀಕ್ಷೆಗೆ ಹೋದ, ಸಿಟಿ ಪರೀಕ್ಷೆಗೆ ಅಂತ, ಯಜ್ಞೋಪವೀತ ತೆಗೆದರೆ ಮಾತ್ರ ಪರೀಕ್ಷೆಗೆ ಅಂತ ಹೇಳಿದರೆ ಆ ಹುಡುಗ ನನಗೆ ಪರೀಕ್ಷೆ ಹೋದರೂ ಪರವಾಗಿಲ್ಲ, ಯಜ್ಞೋಪವೀತ ತೆಗೆಯುವುದಿಲ್ಲ ಅಂತ ಹೇಳಿದೆ. ನೋಡಿ, ಇದು ನಮ್ಮ ಬ್ರಾಹ್ಮಣ್ಯ, ಇದು ನಮ್ಮ ದೀಕ್ಷೆ. ಆ ಹುಡುಗನಿಗೆ ನಾವು ಕೊಡಬೇಕಾಗಿರ್ತಕ್ಕಂತಹ ಪ್ರೋತ್ಸಾಹ, ನಮ್ಮ ಬ್ರಾಹ್ಮಣ್ಯದಲ್ಲಿರ್ತಕ್ಕಂತಹ ತಾಕತ್ತು ಅಷ್ಟು ವಿಶಿಷ್ಟವಾಗಿರತಕ್ಕಂಥದ್ದು. ಆ ಯಜ್ಞೋಪವೀತ, ಆ ಬ್ರಾಹ್ಮಣ್ಯ, ಆ ವ್ರತ ಅನುಷ್ಠಾನಗಳು ಅದು ನಾವು ಚೆನ್ನಾಗಿ ಮಾಡಿದರೆ
ಎಂಥವರು ಅದಕ್ಕೆ ತಲೆ ತಗ್ಗಿಸ್ತಾರೆ ಅನ್ನುವಂತಹ ಚಿಂತನೆ ನಾವು ಮಾಡಬೇಕಾದ್ದು. ರಹುಗಣ ಕೇಳ್ತಾನೆ. ಏನು ಕೇಳ್ತಾನೆ ಅಂತಂದರೆ, ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ನೀನು ಹೇಳ್ತಾ ಇದ್ದಿ ದೇಹೇನ ಜಾತಸ್ಯ, ದೇಹದ ಜೊತೆಗೆ ಅಭಿಮಾನ ಇಟ್ಟುಕೊಂಡವನಿಗೆ ಮಾತ್ರ. ನನಗೇನು ದೇಹಾಭಿಮಾನ ಇಲ್ಲ, ನಾನು ಸ್ಥೂಲನೂ ಅಲ್ಲ, ನಾನು ಕೃಶನೂ ಅಲ್ಲ, ನಾನು ಏನೂ ಅಲ್ಲ, ನಾನು ಬೇರೆನೆ ಅಂತ ಹೇಳ್ತಿ. ಬೈದರೆ ನಿನಗೆ ನಿಂದೆನೇ ಆಗಲಿಲ್ಲ, ನಿನಗೆ ದುಃಖನೇ ಆಗಲಿಲ್ಲ, ಅದು ಏನದು, ನಿನಗೇನದು ಅಂತ ಅವ ಕೇಳ್ತಾನೆ. ಯಾಕೆ ದುಃಖ ಆಗುವುದಿಲ್ಲ ಅಂತ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾನೆ ನೋಡಿ. ಸ್ಥಾಲ್ಯಗ್ನಿ ತಾಪಾತ್ ಪಯಸೋಪಿ ತಾಪಃ ತತ್ತಾಪತಃ ತಂಡುಲ ಗರ್ಭರಂದಿಹಿ. ಅವನು ಹೇಳ್ತಾನೆ, ಈ ಪ್ರಪಂಚದ ಸಂಬಂಧ ಈ ಶರೀರಕ್ಕಿದೆ, ಈ ಶರೀರಕ್ಕೆ ಇಂದ್ರಿಯದ ಸಂಬಂಧ ಇದೆ, ಇಂದ್ರಿಯಕ್ಕೆ ಮನಸ್ಸಿನ ಅಟ್ಯಾಚ್ಮೆಂಟ್ ಇದೆ, ಮನಸ್ಸಿಗೆ ಆತ್ಮನ ಸಂಬಂಧ ಇದೆ. ಹಾಗಾಗಿ ಇಡೀ ಪ್ರಪಂಚ ಈ ಆತ್ಮನಿಗೆ ಹೋಗಿ ಸೇರ್ತದೆ. ಈ ಸಂಬಂಧ ಇಲ್ಲ ಅಂತ ನೀನು ಹೇಗೆ ಹೇಳ್ತೀ ಅಂತ ಕೇಳ್ತಾನೆ. ಈ ದೇಹ ಇದ್ದವನಿಗೆ ಶರೀರ ಇಂದ್ರಿಯ ಇದ್ದೇ ಇದೆ, ಇಂದ್ರಿಯ ಇದ್ದವನಿಗೆ ಇಂದ್ರಿಯಾಭಿಮಾನ ಮನೋಭಿಮಾನ ಮನಸ್ಸು ಅದೆಲ್ಲ ಜಾಗೃತವಾಗಿಯೇ ಇರ್ತದೆ. ಹಾಗಾಗಿ ಈ ಹೊರಗಿನ ಪ್ರಪಂಚದ ಜ್ಞಾನ ಈ ಹೊರಗಿನ ಇಂದ್ರಿಯದಿಂದ ಒಳಗಿನ ಇಂದ್ರಿಯಕ್ಕೆ ಮನಸ್ಸಿಗೆ ಆಗಿ ಈ ಮನಸ್ಸು ಕಲುಷಿತಗೊಳ್ತಾ ಇದೆ. ನಿನಗೆ ಯಾಕಾಗಲಿಲ್ಲ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಎಂತಹ ಉದಾಹರಣೆ ಕೊಡ್ತಾನೆ ಅಂತ ಅಂದರೆ, ಸ್ಥಾಲ್ಯಗ್ನಿ ತಾಪಾತ್, ಒಂದು ಒಲೆ, ಆ ಒಲೆಯಲ್ಲಿ ಬೆಂಕಿ ಹಾಕಿದ್ದಾರೆ. ಆ ಬೆಂಕಿಯಲ್ಲಿ ಸ್ಥಾಲಿ ಒಂದು ಪಾತ್ರೆಯನ್ನು ಇಟ್ಟಿದ್ದಾರೆ. ಆ ಪಾತ್ರೆಯಲ್ಲಿ ಪಯಸಹ ನೀರು ಹಾಕಿದ್ದಾರೆ. ಆ ನೀರು ಕುದಿದು ಕೊತ ಕೊತ ಅಂತ ಹೇಳ್ತಾ ಇದೆ. ಅದರಲ್ಲಿ ಅಕ್ಕಿ ಹಾಕಿದ್ದಾರೆ. ಇವತ್ತೆಲ್ಲ ಹೇಳಬಾರ್ದು, ನಾಳೆ ದ್ವಾದಶಿಗಿದು. ಅದರಲ್ಲಿ ಅಕ್ಕಿ ಹಾಕಿದ್ದಾರೆ. ಆ ಅಕ್ಕಿ ಹಾಕಿದರೆ ಆ ಕಟ್ಟಿಗೆ ದಗದಗ ಅಂತ ಉರಿತಾ ಇದೆ. ಪಾತ್ರ ಕೆಂಪಾಗಿಬಿಟ್ಟಿದೆ. ಅದರ ನೀರು ಕೊತ ಕೊತ ಅಂತ ಮೇಲೆ ಚಿಮ್ತಾ ಇದೆ. ಅದರಲ್ಲಿ ಅಕ್ಕಿ ಹಾಕಿದರೆ ಆ ಅಕ್ಕಿಯೇ ಅದು ಹೇಗೆ ಬೆಂದಿರ್ತದೆ, ಮುಟ್ಲಿಕ್ಕಾಗೋದಿಲ್ಲ. ತಂಡುಲ ಗರ್ಭ ರಂದಿಹಿ, ಆ ಅಕ್ಕಿಯ ಮಧ್ಯದ ಭಾಗ ಅದು ಮುದ್ದೆ ಆಗಿರ್ತದೆ. ನಮ್ಮ ಜೀವನ ಅಂದರೆ ಹಾಗಿರ್ತದೆ. ಅಗ್ನಿ, ಒಲೆ, ಪಾತ್ರೆ, ನೀರು, ಅದರಲ್ಲಿ ಹಾಕಿದ ಅಕ್ಕಿ ಅದು ಹೇಗೆ ಮುದ್ದೆ ಆಗಿರ್ತದೆ, ಅದೇ ರೀತಿ ಈ ನಮ್ಮ ಜೀವನ, ನಮ್ಮ ಆತ್ಮ ಏನಾಗ್ತಾನೆ ಅಂದರೆ, ಈ ಪ್ರಪಂಚದ ಬೆಂಕಿ, ಈ ಸಂಸಾರದ ಈ ತಾಪ, ಈ ಬಿಸಿಯಿಂದ ತಪ್ತವಾದ ಈ ದೇಹ ಇಂದ್ರಿಯ ಮನಸ್ಸಿನ ಸಂಬಂಧದಿಂದ ಎಂಥವರು ಕೂಡ ಅವರು ಕಲುಷಿತರಾಗ್ತಾರೆ. ನಿನಗೆ ಯಾಕೆ ಈ ಕಾಲುಷ್ಯ ಬರಲಿಲ್ಲ ಅಂತ ಕೇಳ್ತಾನೆ. ಎಂತಹ ಮಾತು ಹೇಳ್ತಾನೆ ನೋಡಿ. ಎಂಥವರು ಕೂಡ ಈ ಪ್ರಪಂಚದ ಬಿಸಿಗೆ ಕರಟಿ ಹೋಗ್ತಾರೆ, ನೀನು ಯಾಕೆ ಹೋಗಲಿಲ್ಲ ಅಂತ. ಆ ರಹುಗಣರ ಈ ಪ್ರಶ್ನೆ ತುಂಬ ಸುಂದರವಾದ ಪ್ರಶ್ನೆ. ರಹುಗಣ ಅಂತಂದರೆ, ರಹುಗಣ ಎರಡು ಶಬ್ದಗಳು ಸೇರಿದೆ ಅಲ್ಲಿ. ಗಣ ಅಂದರೆ ಗುಣಗಣ, ಗುಣಗಳ ಗಣ ಉಳ್ಳವ ಅಂತ. ರಹು ಅಂತಂದರೆ ರಹ ತ್ಯಾಗೆ, ದೋಷಗಳ ತ್ಯಾಗ. ರಹು ಅಂದರೆ ಚೆನ್ನಾಗಿ ದೋಷಗಳ ತ್ಯಾಗ. ಗಣ ಅಂದರೆ ಸದ್ಗುಣಗಳ ಗಣ. ರಹುಗಣ ಅಂದರೆ ದೋಷಗಳಿಲ್ಲದಿದ್ದ ಗುಣಗಳುಳ್ಳ ಭಗವಂತನ ಹೆಸರು ರಹುಗಣನಿಗೆ ಇಟ್ಟಿದ್ರು. ಭಗವಂತನ ಹೆಸರದು. ಆ ಭಗವಂತನ ಹೆಸರಿಟ್ಟದ್ದರಿಂದಲೇ ನೋಡಿ ಅವನು ಒಳಗಿನಿಂದ ಒಳ್ಳೆಯ ಚಿಂತನೆಯನ್ನು ಮಾಡಿದ. ಅವನ ಪ್ರಶ್ನೆ ಬಹಳ ಚೆನ್ನಾಗಿತ್ತು. ಯಾಕೆ ನಿನಗೆ ಬೆಂದಿಲ್ಲ ನೀನು? ನಾನು ಇಷ್ಟು ಬೆಂದಿದ್ದೇನೆ, ನೀನು ಯಾಕೆ ಬೆಂದಿಲ್ಲ ಅಂತ ಕೇಳಿದಾಗ ಅವನಿಗೆ ಬ್ರಾಹ್ಮಣ ಉವಾಚ, ಆ ಬ್ರಾಹ್ಮಣ ಉತ್ತರ ಕೊಡ್ತಾನೆ. ತುಂಬ ವಿಸ್ತೃತವಾದ ಉಪನ್ಯಾಸಗಳು. ಒಂದು ಮಾತು ನಾವು ನಮ್ಮ ಆಚಾರ್ಯರು ಉದಾಹರಿಸಿರತಕ್ಕಂತಹ ಶ್ಲೋಕ ತಾತ್ಪರ್ಯದಲ್ಲಿ, ಅಯಂಜನೋ ನಾಮ ಚಲನ್ ಪೃಥಿವ್ಯಾಂ ಯ ಪಾರ್ಥಿವ ಕಸ್ಯ ಹೇತೋ ತಸ್ಯಾಪಿ ಚಾಂಗ್ರ್ಯೋ ಅಧಿಗುಲ್ಪ ಜಂಗ ಜಾನೂರು ಮಧ್ಯೋರ ಶಿರೋಧರಾಂಸಾಹ ಅಂಸೇ ಚ ದಾರ್ವಿ ಶಿಬಿಕಾ ಚ ಯಸ್ಯಾಂ ಸವೀರರಾಜೇ ತ್ಯಪದೇಶ ಆಸ್ತೆ ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನಃ ರಾಜಾಸ್ಮಿ ಸಿಂಧುಷ್ ಇತಿ ದುರ್ಮದಾಂಧಃ. ಅವ ಹೇಳ್ತಾನೆ, ಬ್ರಾಹ್ಮಣ ಜಡ ಭರತರು ಹೇಳುವ ಮಾತು, ನೀನು ಬೈದಿದ್ದಿ, ಸರಿಯಾಗಿ ಹೊತ್ತಿಲ್ಲ, ನಿನಗೆ ಅಲ್ಲಾಡಿಸಿದೆ, ತುಂಬ ದುಃಖ ಬಂತು ನನ್ನಿಂದ, ನಾನು ಸ್ಥೂಲ ಪೀನ ಏನೇನೋ ನಂಜು ಬೈದಿದ್ದಿ.
ಯಾವುದೂ ನನಗಲ್ಲ. ಯಾಕೆ ಅಂತಂದರೆ ನಿನಗೆ ಸಮಸ್ಯೆ ಆದ್ದು ಎಲ್ಲಿ? ಪಲ್ಲಕ್ಕಿ ಅಲ್ಲಾಡಿತು ಅಂದು. ಪಲ್ಲಕ್ಕಿ ಅಲ್ಲಾಡಿಸಿದ್ದಾರೆ ಯಾರೋ ಅವರಿಗೆ ನಿನ್ನ ಆಕ್ಷೇಪ ಮುಟ್ಟುವಂಥದ್ದು. ಪಲ್ಲಕ್ಕಿಯನ್ನು ಅಲ್ಲಾಡಿಸುವುದು ಯಾರು? ಪಲ್ಲಕ್ಕಿ ಎಲ್ಲಿತ್ತು ಅದು ಅಲ್ಲಾಡಿದರೆ ನೀ ಅಲ್ಲಾಡೋದು. ಪಲ್ಲಕ್ಕಿ ಎಲ್ಲಿತ್ತು? ರಾಜ, ನೀನು ಪಲ್ಲಕ್ಕಿಯಲ್ಲಿ ಕೂತಿದ್ದಿ, ಸರಿ. ಪಲ್ಲಕ್ಕಿ ಎಲ್ಲಿತ್ತು? ಜಡಭರತರ ಅಲ್ಲೆಲ್ಲ ಅವರ ದೇಹದ ಹೆಗಲಿನ ಮೇಲೆ ಇತ್ತು. ಆ ಹೆಗಲು ಎಲ್ಲಿತ್ತು? ಅದು ಹೊಟ್ಟೆಯಲ್ಲಿತ್ತು. ಹೊಟ್ಟೆಯಲ್ಲಿದೆ? ಅದು ತೊಡೆಯಲ್ಲಿದೆ. ತೊಡೆಯಲ್ಲಿದೆ? ಅದು ಜಂಘದಲ್ಲಿ. ಜಂಘ ಎಲ್ಲಿದೆ? ಪಾದದಲ್ಲಿದೆ. ಪಾದ ಎಲ್ಲಿದೆ? ಅದು ಭೂಮಿಯಲ್ಲಿದೆ. ಭೂಮಿಯಲ್ಲಿದೆ? ಅದು ಶೇಷನ ಮೇಲೆ ಇದೆ. ಶೇಷ ಎಲ್ಲಿದ್ದಾನೆ? ಅವನು ವಾಯುಕೂರ್ಮದಲ್ಲಿದ್ದಾನೆ. ವಾಯುಕೂರ್ಮ ಎಲ್ಲಿದೆ? ವಿಷ್ಣು ಕೂರ್ಮದಲ್ಲಿದೆ. ನೀನು ಎಲ್ಲಿದ್ದಿ? ರಹುಗಣ, ನೀನು ನಿನ್ನ ಹೊತ್ತದ್ದು ಅದು ಜಡಭರತನ ಹೆಗಲಲ್ಲ, ನಿನ್ನನ್ನು ಹೊತ್ತದ್ದು ಅದು ವಿಷ್ಣು. ಇಡೀ ಭೂಮಿಯನ್ನು ಹೊತ್ತ ವಿಷ್ಣು ನಿನ್ನನ್ನು ಹೊತ್ತದ್ದು. ನಿನ್ನ ಪಲ್ಲಕ್ಕಿಯನ್ನು ಹೊತ್ತು ತಿರುಗಾಡಿದ್ದು ಜಡಭರತ ಅಲ್ಲ, ಅದು ವಿಷ್ಣು ಕೂರ್ಮದಿಂದ ನಿನ್ನನ್ನು ಹೊತ್ತು ತಿರುಗಾಡಿತ್ತು. ಹಾಗಾಗಿ ನೀನು ಬೈದದ್ದು ಯಾರಿಗೆ? ಅದು ನನಗಲ್ಲ, ಅದು ವಿಷ್ಣುವಿಗೆ ನೀನು ಬೈದದ್ದು ಅಂತ ಹೇಳಿದಾಗ ರಹುಗಣ ಸ್ತಬ್ಧನಾಗಿ ಬಿಡ್ತಾನೆ. ನಾನು ಮಾಡಿದ ಅನ್ಯಾಯ ಅದೆಷ್ಟು, ಈ ಬ್ರಾಹ್ಮಣನ ಚಿಂತನೆ ಅದು ಎಷ್ಟಿದೆ ಅಷ್ಟಿದೆ ಅಂತ. ಈ ಪ್ರಪಂಚದ ಬಿಸಿಗೆ ಕರಗುವವ ಅಲ್ಲ, ಈ ಪ್ರಪಂಚದ ಬಿಸಿ ಅವನಿಗೆ ತಾಗುವುದೇ ಇಲ್ಲ. ಅಂದರೆ ಅಂತಹ ಆತ್ಮ ಅವಂದು. ಈ ನೀರಾದರೆ ಬೆಂಕಿಯಲ್ಲಿಟ್ಟರೆ ಪಾತ್ರೆ ಬಿಸಿಯಾಗಿ ಅದು ಕರಗಿ ಅದು ಆವಿಯಾಗಿ ಹೋಗ್ತದೆ, ಅಲ್ಲಿದ್ದದೆಲ್ಲ ಕರಟಿ ಹೋಗ್ತದೆ. ಆದರೆ ಆ ಬೆಂಕಿಯಲ್ಲಿ ಪಾತ್ರೆಯಲ್ಲಿ ನೀವು ಪಾತ್ರೆ ಬೇಡ, ನೇರ ಬೆಂಕಿಯಲ್ಲೇ ಬಂಗಾರ ಇಟ್ಟರೆ ಬಂಗಾರ ಅದು ಆವಿಯಾಗಿ ಹೋಗುವುದಿಲ್ಲ. ಬಂಗಾರ ಅದು ಗಟ್ಟಿಯಾಗಿ ತನ್ನ ದೋಷವನ್ನು ಕಳ್ಕೊಂಡು ಅದು ಹೇಗೆ ಶುಭ್ರವಾಗಿರ್ತದೆ, ಹಾಗೆ ಜಡಭರತರು ಈ ದೇಹದಲ್ಲಿ ಅವರು ಬಂಗಾರದ ಹಾಗೆ ಶುಭ್ರವಾಗಿದ್ದರೆ ಹೊರತು ಅವರು ಕಲುಷಿತ ಆಗಲಿಲ್ಲ. ಈ ಪ್ರಪಂಚದ ತಾಪ ಅವರನ್ನು ಬಾಧಿಸಲೇ ಇಲ್ಲ, ಅವರು ಆರಾಮವಾಗಿದ್ದರು ಅನ್ನುವ ಚಿಂತನೆಯನ್ನು ಜಡಭರತ ಅವರು ರಹುಗಣನಿಗೆ ಹೇಳಿ ರಹುಗಣನ ಪ್ರಶ್ನೆಗಳಿಗೆಲ್ಲ ಆ ಉತ್ತರವನ್ನು ಕೊಟ್ಟು, ರಹುಗಣ ಹೀಗೆ ನೀನು ಚೆನ್ನಾಗಿ ಚಿಂತನೆ ಮಾಡು ಅಂತ ಹೇಳ್ತಾ ಅವನ ಪ್ರಶ್ನೆಗಳಿಗೆ ಎಲ್ಲ ಉತ್ತರವನ್ನು ಕೊಟ್ಟು ಅವನನ್ನು ಒಳ್ಳೆಯ ಸಾಧಕನನ್ನಾಗಿ ಮಾಡಿ ಕಪಿಲಾಶ್ರಮಕ್ಕೆ ಕಳುಹಿಸಿದ ದೊಡ್ಡ ಸಾಧಕರು ಈ ಜಡಭರತರು. ಅವರಿಗೆ ಕೊನೆಯ ಜನ್ಮ ಅದು ಬ್ರಾಹ್ಮಣ ಜನ್ಮ. ಈ ಬ್ರಾಹ್ಮಣ ಜನ್ಮದಲ್ಲಿ ಕೊನೆಗೆ ಪಾಠ ಪ್ರವಚನ. ಬ್ರಾಹ್ಮಣನಾದವ ಏನು ಮಾಡಬೇಕು ಅಂತ ಅಂದರೆ ಹೇಗೆ ಸಂಧ್ಯಾವಂದನೆ ಹಾಗೆಯೇ ಪಾಠ ಪ್ರವಚನ. ಈ ಶರೀರ ಪಾಠ ಪ್ರವಚನಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥದ್ದು. ಜಡಭರತರು ರಹುಗಣನಿಗೆ ಪಾಠ ಪ್ರವಚನ ಮಾಡಿದರು. ಕೊನೆಯ ಜನ್ಮ ಜಡಭರತರದ್ದು. ಆ ಪಾಠ ಪ್ರವಚನ ಮಾಡಿ ಒಳ್ಳೆಯ ಸಾಧಕನನ್ನು ಕಪಿಲಾಶ್ರಮಕ್ಕೆ ಕಳುಹಿಸಿ ಒಳ್ಳೆಯ ಸಾಧನೆ ಮಾಡಿ ನಮಗೆ ಕೊಟ್ಟ ಸಂದೇಶ ಅದೇನು ಅಂತಂದರೆ, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ. ಇದನ್ನು ಉಲ್ಲೇಖ ಮಾಡ್ತಾರೆ. ಅದನ್ನು ಹಾಳು ಮಾಡಬಾರದು. ಈ ಸಾಧಕನ ಶರೀರ ಇದನ್ನು ನಾವು ಸಾಧನೆಗೆ ಉಪಯೋಗ ಮಾಡಿದರೆ, ಯಾರೋ ಏನೋ ಹೇಳ್ತಾರೆ ನೋಡಿ, ಇನ್ನು ಯಜ್ಞೋಪವೀತ ಹಾಕ್ಕೊಂಡ್ರೆ ಪರೀಕ್ಷೆಗೆ ಹೋಗಲಿಕ್ಕೆ ಬಿಡುವುದಿಲ್ಲ, ಹಾಗಾಗಿ ನಮ್ಮಿನ್ನು ಹುಡುಗರು ಮತ್ತು ಯಜ್ಞೋಪವೀತ ತೆಗೆಯುವ ಪ್ರಸಂಗ ಬರಬಾರದು. ಮನೆಯಲ್ಲಿ ಎಲ್ಲ ಹಿರಿಯರು ಯಜ್ಞೋಪವೀತ ಹಾಕಿದರೆ, ಮನೆಯಲ್ಲಿ ಹೆಣ್ಮಕ್ಕಳು ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ, ಆ ಯಜ್ಞೋಪವೀತದಿಂದಾಗಿ ಇಡೀ ಬ್ರಾಹ್ಮಣ್ಯ ಅದು ಎತ್ತಿ ಬೆರೆಯಲಿಕ್ಕೆ ಸಾಧ್ಯತೆ ಇದೆ. ಅದು ದೊಡ್ಡ ಸ್ಥಾನಮಾನ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಅಂತಹ ದೊಡ್ಡ ಸ್ಥಾನಮಾನ ಬರಬೇಕು ಅಂತ ಹೇಳ್ತಾ ಈ ಪಂಚಮಸ್ಕಂದದಲ್ಲಿ ಕೊನೆಗೆ ಭೂಗೋಳ ಖಗೋಲಗಳ ವರ್ಣನೆ ಇದೆ. ಭಗವಂತ ಸೃಷ್ಟಿ ಮಾಡಿದ ಆ ಖಗೋಲ ಅದು ಅತ್ಯದ್ಭುತವಾಗಿರತಕ್ಕಂಥದ್ದು. ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಭಗವಂತನ ಸೃಷ್ಟಿ ನೋಡಿ, ಈ ಭೂಮಿಯನ್ನು ಸೃಷ್ಟಿ ಮಾಡಿದ. ಜಾಗ ಇದ್ದರೆ ನೀವು ಸೃಷ್ಟಿ ಮಾಡಬಹುದು. ಮೇಲಿನಿಂದ ಆಕಾಶದಲ್ಲಿ ಆ ಸೂರ್ಯ ಚಂದ್ರ ಆ ನಕ್ಷತ್ರಗಳು ಆ ಮಿನುಗುವ ತಾರೆಗಳು ಅದನ್ನೆಲ್ಲ ನಿರ್ಮಾಣ ಮಾಡಬೇಕಾದ್ರೆ ಎಂತಹ ಶಕ್ತಿ, ಎಂಥ ಅದ್ಭುತವಾದ ಶಕ್ತಿ. ಯಾರೋ ಇಟ್ಟರು ತನ್ನಷ್ಟಕ್ಕೆ ಅಂತ ಹೇಳುವಾಗಿಲ್ಲ. ಮನೆಯಲ್ಲಿ ಲೈಟ್ ಇಟ್ಟರೆ ನಮ್ಮ ಗುರುಗಳು ಹೇಳ್ತಿದ್ರು, ಎಂಥ ಉದಾಹರಣೆ ಕೊಡ್ತಿದ್ರು ಅಂತಂದರೆ, ಅದು ಸೂರ್ಯ ಚಂದ್ರ ತನ್ನಷ್ಟಕ್ಕೆ ಇರ್ತಾರೆ ಅಂತ. ಆಗ ಸ್ವಾಮಿಗಳು ಹೇಳಿದರು ಅವನಿಗೆ ಹಾಗಾದರೆ ನಿನ್ನ ಮನೆಯಲ್ಲಿ ಲೈಟ್ ಉಂಟು, ಅದು ಯಾರು ಇಟ್ಟಂದರೆ ಅದು ತನ್ನಷ್ಟಕ್ಕೆ ಇದೆ, ಅದು ಅಪೌರುಷಯ ಅಂತ ಹೇಳಿದರೆ ನೀನು ಒಪ್ತೀಯ? ಇಲ್ಲ,
ಅದು ನಮ್ಮ ಇಂಜಿನಿಯರ್ ಪ್ಲ್ಯಾನ್ ಮಾಡಿ ಇಟ್ಟದ್ದು. ನಿನ್ನ ಮನೆಯ ಲೈಟ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿ ಇಟ್ಟಿದ್ದರೆ ನಮ್ಮ ದೇವರು ಇಡೀ ಪ್ರಪಂಚದ ಇಂಜಿನಿಯರ್ ಪ್ಲ್ಯಾನ್ ಮಾಡಿ ಅದು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿ ಇಟ್ಟ ದೊಡ್ಡ ಇಂಜಿನಿಯರ್ ನಮ್ಮ ದೇವರು ಅಂತ ನಮ್ಮ ಗುರುಗಳು ಅದನ್ನು ಬಹಳ ಸುಂದರವಾಗಿ ಹೇಳಿದರು. ಭಗವಂತನಿಗಿಂತ ದೊಡ್ಡ ವಸ್ತು ಇಲ್ಲ, ಅವನು ಸರ್ವೋತ್ತಮ ಅಂತ ಚಿಂತನೆ ಮಾಡಲಿಕ್ಕೆ ಈ ಪಂಚಮಸ್ಕಂದ ದೊಡ್ಡ ಸಾಧನೆ ಅಂತ ಹೇಳ್ತಾ, ವಿದ್ಯೇಂದ್ರ ತೀರ್ಥರು ಬಂದಿದ್ದರೆ ತುಂಬ ಚೆನ್ನಾಗಿ ರೋಚಕವಾಗಿ ಮನಮುಟ್ಟುವ ಹಾಗೆ ಅವರ ಸುಂದರವಾದ ಮಧುರವಾದ ಕಂಠ ಮಧುರವಾದ ನಿರೂಪಣೆಯಿಂದ ಮಾಡ್ತಿದ್ದರು. ಆದರೆ ಅವರು ನಿಲ್ಲಬಾರದು ಅನ್ನುವ ಕಾರಣದಿಂದ ಅದನ್ನು ಇವತ್ತು ನಡೆಸಿ ಗುರುಗಳ ಒಳಗಿದ್ದ ಆಚಾರ್ಯರಲ್ಲಿ ಸನ್ನಿಹಿತನಾದ ಭಗವಂತನಿಗೆ ಇದನ್ನು ಕೃಷ್ಣಾರ್ಪಣ ವಸ್ತು